ನಮಸ್ತೆ. ನನ್ನ ಹೆಸರು ರವಿ ಅಂತ. ನಮ್ಮೂರು ಬಂದು ಅವಸರದ ಹಳ್ಳಿ ಅಂತೇಳಿ, ಆತ್ಕೂರು ಹೋಬಳಿ, ಮದ್ದೂರು ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್ ಬರುತ್ತೆ. ಬಟ್ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಬಟ್ ಒಂದು 10th ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೋಗಿ ನಮ್ಮದು ಎಜುಕೇಷನು ಮತ್ತು ನಮ್ಮದೇನು ಪ್ರೊಫೆಷನ್ ಇದೆ ಎಲ್ಲ ಅಲ್ಲೇ ಕಂಟಿನ್ಯೂ ಆಗ್ತಾಯಿದೆ. ನಮ್ಮ ತಂದೆ ತಾಯಿ ಬಂದ್ಬಿಟ್ಟು ಅವ್ರು ಇಲ್ಲೇ ಇದ್ದಿದ್ದು. ಬಟ್ ಇವಾಗ ಅವರೆಲ್ಲ ತೀರೋಗಿದ್ದಾರೆ. ಬಟ್ ಅವರೇನೆಲ್ಲ ಮಾಡಿಬಿಟ್ಟು ಹೋಗಿದ್ರು. ತೋಟಗಳೇನು ಮಾಡಿರಲಿಲ್ಲ ಅವ್ರು. ಜಸ್ಟ್ ನಾವು ಭತ್ತ ರಾಗಿ ಅಷ್ಟೇ ಬೆಳೀತಾಯಿದ್ರಿ. ಈ ತೋಟಗಳ ಕಾನ್ಸೆಪ್ಟ್ ಎಲ್ಲ ಏನಿದೆ ಅದು ನಾವು ಕಂಟಿನ್ಯೂ ಮಾಡ್ಕೊಂಡು ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀರಿ. ಬಟ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಸರ್. ಆ್ಯಕ್ಚುಲಿ ನಾನು ಪ್ರೊಫೆಷನಲಿ ನಾನು ಅಡ್ವೊಕೇಟು. ನಾನು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಪ್ರಾಕ್ಟೀಸ್ಡ್ ಅಡ್ವೊಕೇಟ್ ನಾನು. ವೀಕೆಂಡ್ಸ್ ಮಾತ್ರ ನಾವು ಬರೀ ಸಾಟರ್ಡೆ ಸಂಡೇ ಮಾತ್ರ ತೋಟಕ್ಕೆ ಬರ್ತೀವಿ. ಇನ್ನು ಮಿಕ್ಕಿದ 5 ದಿನ ನಾವಾಯಿತು, ನಮ್ಮ ಆಫೀಸ್ ಆಯಿತು, ನಮ್ಮ ಕೋರ್ಟ್ ಆಯಿತು ಅಷ್ಟೇ ಸರ್. ಆ್ಯಕ್ಚುಲಿ ನಾವು 6 ಜನ ಮಕ್ಕಳು. ನಾವು ನಮ್ಮ ಬ್ರದರ್ಸು 3 ಜನ ಬ್ರದರ್ಸು, 3 ಜನ ಸಿಸ್ಟರ್ಸು. ಆದರೆ ನಾವು 3 ಜನದಲ್ಲಿ ಇಬ್ಬರು ನಾವು ಕಂಟಿನ್ಯೂ ಪ್ರತಿ ವಾರ ಬರ್ತೀರಿ. ನಮ್ಮ 2ನೇ ಬ್ರದರ್ ಬಂದ್ಬಿಟ್ಟು AD ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅವರು ನಾವು ರೆಗ್ಯುಲರಾಗಿ ಪ್ರತಿ ವಾರ ಇಲ್ಲಿಗೆ ಬಂದೇ ಬರ್ತೀರಿ. ಬಂದು ನಮ್ಮ ವ್ಯವಸಾಯ ಕೆಲಸಗಳೇನಿದೆ ನಾವು ಮಾಡ್ತೀವಿ ಸರ್. ನಾವು ಮಣ್ಣು ಟೆಸ್ಟ್ ಮಾಡಿದ್ದೀರಿ. ಈಗೆಲ್ಲ ಆನ್ಲೈನಲ್ಲೆಲ್ಲ ಮಣ್ಣು ಟೆಸ್ಟ್ ಮಾಡ್ತಾರೆ. ಅಂದರೆ ಈ ಸ್ಯಾಟಲೈಟ್ ಇದೆಯಲ್ಲ ಸರ್, ಆ ಬೇಸ್ ಮೇಲೆ ಚೆಕ್ ಮಾಡ್ತಾರೆ ಇವಾಗೆಲ್ಲ. ಮೊದಲು ನಾವೆಲ್ಲ ಏನು ಮಾಡ್ತಿದ್ದೀರಿ ಅಂದರೆ, ಇಡೀ ನಮ್ಮ ಲ್ಯಾಂಡಲ್ಲಿ ಒಂದು 2-3 ಕಡೆ ಮಣ್ಣು ಪಿಕ್ ಮಾಡಿ ತೊಗೊಂಡೋಗಿ ಅಗ್ರಿಕಲ್ಚರ್ ನಮ್ಮ ಯೂನಿವರ್ಸಿಟಿಗಳು ಕೊಟ್ಟರೆ ಅವ್ರು ಚೆಕ್ ಮಾಡಿಕೊಡ್ತಿದ್ರು. ಬಟ್ ಇವಾಗೆಲ್ಲ ಏನು ಮಾಡಿದ್ದಾರೆ ಅಂದರೆ, ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಸ್ಯಾಟಲೈಟ್ ಬೇಸ್ ಮೇಲೆ ಅವ್ರು ಮಣ್ಣನ್ನು ಚೆಕ್ ಮಾಡ್ತಾರೆ ಸರ್. ಆ ಸ್ಯಾಟಲೈಟ್ ಬೇಸ್ ಮೇಲೆ ನಾವು ಚೆಕ್ ಮಾಡಿಸಿದ್ದೀರಿ ಮಣ್ಣು. ಆ ಬೇಸ್ ಮೇಲೆ ನಾವು ಏನು ಬೇಕು ನ್ಯೂಟ್ರಿಯೆಂಟ್ಸ್ ಅದನ್ನು ಕೊಡ್ತಾ ಹೋಗ್ತೀರಿ. ನಮ್ಮ ಗಿಡಗಳಿಗೆ ಏನೇನು ಬೇಕೋ ಅದ್ರ ಪ್ರಕಾರ ನ್ಯೂಟ್ರಿಯೆಂಟ್ಸ್ ಕೊಡ್ತೀವಿ ಸರ್. ಏನಾಗುತ್ತೆ ಅಂದರೆ ನೋಡಿ, ಈಗ ನಮ್ಮದು ಈ ಪ್ಲಾಂಟ್ ಇದೆಯಲ್ಲ, ಇದು ನಾವು ಚಿಕ್ಕ ಹುಡುಗರಿಂದನೂ ವ್ಯವಸಾಯ ಮಾಡ್ಕೊಂಡು ಬರ್ತಾಯಿದ್ದೀರಿ. ಬಟ್ ಮಣ್ಣು ಬೇರೆ ಥರ ಇದೆ. ನಮ್ದು ಇನ್ನೊಂದು ಪ್ಲಾಂಟೇಷನ್ ಇದೆ, ಒಂದು 2 ಎಕರ್ 2.5 ಎಕರ್ ಇದೆ. ಅದು ನಾವೀಗ 3-4 ಇಯರ್ಸಿಂದ ಮಾಡಿರೋದು. ಅದು ವ್ಯವಸಾಯನೇ ಗೊತ್ತಿಲ್ಲ ಅದಕ್ಕೆ. ಇವಾಗ ಹೊಸ್ದಾಗಿ ಮಾಡೋದಿದ್ದಾಗ ಈ ಗ್ರೋತ್ ಬೇರೆ, ಆ ಗ್ರೋತ್ ಬೇರೆ ಇರುತ್ತೆ. ಮಣ್ಣಂದರೆ ಈಗ ನೋಡಿ, ಕೆಲವೊಂದು ಏರಿಯಲ್ಲಿ ಕೆಲವೊಂದು ಥರ ಇರುತ್ತೆ ಮಣ್ಣು, ಒಂದೇ ಥರ ಇಲ್ಲ. ನೀವು ಒಂದು 10 ಕಿಲೋಮೀಟ್ರ್ ಹೋದರೆ ಮಣ್ಣು ಚೇಂಜ್ ಆಗುತ್ತೆ. ಇಲ್ಲಿ ಬ್ಲ್ಯಾಕ್ ಮತ್ತು ಆ ಬ್ಲ್ಯಾಕಿಶ್ ಬರುತ್ತೆ ಮಣ್ಣು. ಅಷ್ಟೊಂದು ಬ್ಲ್ಯಾಕ್ ಅಲ್ಲ ಇದು, ಈ ಬ್ರೌನು ಬ್ಲ್ಯಾಕು ಆ ಕಲರ್ ಬರುತ್ತೆ ಮಣ್ಣು. ಬಟ್ ಒಂದೊಂದು ಮಣ್ಣು ಒಂದೊಂದು ಡಿಫ್ರೆಂಟ್ ಏನೇನೋ ಬೆಳೆಗಳಿಗೆ ಅದು ಸೂಟ್ ಆಗುತ್ತೆ. ಬಟ್ ನಮ್ಮ ಮಣ್ಣು ಏನು ಹಾಕಿದ್ರೂ ಬರುತ್ತೆ. ನಾವೆಲ್ಲನೂ ಟ್ರಯರ್ ಮಾಡಿದ್ದೀರಿ ನಾವು ಈ ಜಾಗದಲ್ಲಿ. ಎಲ್ಲ ಬೆಳೆನೂ ಬರುತ್ತೆ ಆ ಥರ ಮಣ್ಣಿದು. ಬಟ್ ಏನಂದರೆ ಇದು 1-1.5 ಅಷ್ಟೇ ಚೆನ್ನಾಗಿದೆ ಮಣ್ಣು. ಇನ್ ಡೆಪ್ತು ನೀವು ಒಳಗಡೆ ಹೋದಷ್ಟು ಏನಾಗುತ್ತೆ ಅಂದರೆ, ಮಣ್ಣು ಆ ಸಾಯಿಲ್ ಫುಲ್ಲು ನಿಮಗೆ ಕಲ್ಲು ಮಣ್ಣು ಬರುತ್ತೆ. ಕಲ್ಲು ಮಣ್ಣು ಅಂತಾರೆ ಅದು ಒಳಗಡೆ. ಅಲ್ಲಿ ಏನು ಅಷ್ಟೊಂದು ಗ್ರೋ ಏನಾಗಲ್ಲ. ಮೇಲ್ಗಡೆ 1-1.5 ಅಡಿ ಚೆನ್ನಾಗಿದೆ ಮಣ್ಣು. ಅದರಲ್ಲಿ ನಮ್ಮದೇನು ಬೆಳೆಗಡೆ ಎಲ್ಲ ಬರುತ್ತೆ ಸರ್. ಇಲ್ಲಿ ಏನಾಗಿದೆ ಅಂದರೆ, ಆ್ಯಕ್ಚುಲಿ 30 ಗುಂಟಾಸ್ ಲ್ಯಾಂಡ್ ಇದೆ ಸರ್. ಈ 30 ಗುಂಟಾಸ್ ಲ್ಯಾಂಡಲ್ಲಿ ತೆಂಗಿದೆ, ಅಡಿಕೆ ಇದೆ, ಕೋಕೋ ಇದೆ, ಶ್ರೀಗಂಧ ಇದೆ, ಚೀಪೆಕಾಯಿ ಗಿಡಗಳಿದೆ, ಮತ್ತು ವಾಟರ್ ಆಪಲ್ ಗಿಡಗಳಿದೆ. ಮೆಣಸು ಹಾಕಿದ್ದೀರಿ. ಒಂದಷ್ಟು ಮೆಣಸು ಗಿಡಗಳಿದೆ. ನಮ್ಮ ಮನೆ ಇದೆ, ಮತ್ತು ಕೋಳಿ ಶೆಡ್ ಇದೆ, ಮತ್ತು ಎರೆಹುಳ ತೊಟ್ಟಿ ಏನೋ ಮಾಡ್ಕೊಂಡಿದ್ದೀವಿ ನಾವು. ಇದರಲ್ಲೇ ನಮ್ಮದು ಬೋರೆಲ್ಲ ಬರುತ್ತೆ. ಮತ್ತು ಇನ್ನೊಂದಷ್ಟು ಹಣ್ಣು ಗಿಡಗಳೆಲ್ಲ ಇದೆ. ಆಮೇಲೆ ಜೇನು ಪೆಟ್ಟಿಗೆಗಳಿದೆ. ಈ 30 ಗುಂಟಷ್ಟಲ್ಲಿ ಇಷ್ಟೊಂದೆಲ್ಲ ಮಾಡಿದ್ದೀರಿ. ಮತ್ತು ಬಾಳೆ ಗಿಡಗಳಿದೆ. ಅಂದರೆ ಒಂದು ಅರೌಂಡ್ ಒಂದು 5-6 ಟೈಪ್ ಬಾಳೆ ಗಿಡ ಸರ್ ಇದಿಲ್ಲಿ. 5-6 ಗಿಡ. ಆಮೇಲೆ ನುಗ್ಗೆ ಗಿಡಗಳಿದೆ. ಆಮೇಲೆ ಅಡಿಕೆ ಗಿಡಗಳು ನೋಡಿ, ಇದೆಲ್ಲ ದೊಡ್ಡ ಅಡಿಕೆ ಗಿಡಗಳಿದೆ. ದೊಡ್ಡ ಅಡಿಕೆ ಗಿಡಗಳಿದೆ. ಇನ್ನು ಚಿಕ್ಕದು ಇವಾಗ ಪ್ಲಾಂಟೇಷನ್ ಮಾಡಿದಿರಿ, ಆ ಅಡಿಕೆಗಳಿದೆ. ಕೋಕೋನು ಅಷ್ಟೇ. ಕೋಕೋನು ಇವಾಗ ಹೊಸ್ದಾಗಿ ಪ್ಲಾಂಟೇಷನ್ ಮಾಡಿದಿರಿ. ಇಷ್ಟಿದೆ ಸರ್ ಇದರಲ್ಲಿ. ಈ 30 ಗುಂಟಾಸ್ ಲ್ಯಾಂಡಲ್ಲಿ ಅಷ್ಟೊಂದಿದೆ ಸರ್. ಸಸಿ ಅಂದರೆ ನಿಮಗೆ ಒಂದೊಂದು ನೋಡಿ, ಈಗ ನಾನು ತೆಂಗೇನು ಹಾಕಿದ್ನಲ್ಲ, ತೆಂಗು ಬಂದ್ಬಿಟ್ಟು ನಾನು ಮಾಗಡಿಯಿಂದ ತಂದಿದ್ದೀನಿ. ಆ ಮಾಗಡಿಯಿಂದ ನನಗೆ ಅರೌಂಡ್ ಒಂದು ₹100 ಬಿದ್ದಿದೆ. ಅಲ್ಲಿಗೆ ಬರೋಕ್ಕೆ ₹100-120 ಒಂದು ತೆಂಗಿನ ಗಿಡ ಬಿದ್ದಿದೆ ಸರ್. ಏನಂದರೆ, ನಾವು ಆ್ಯಕ್ಚುಲಿ ನ್ಯಾಚುರಲ್ ಫಾರ್ಮರ್ ಅಂತ. ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡಿ ನಾವೇನು ಬೆಳೆಗಳನ್ನ ಏನೂ ಮಾಡ್ತಾಯಿಲ್ಲ. ನಮ್ಮದು ಲ್ಯಾಂಡ್ ಹೆಂಗಿದೆ ಅದೇ ಥರ. ನಾವು ಏನೋ ಹೇಳ್ತಾರೆ ಕೆಲವರು, ಫುಲ್ಲು ನೀಟ್ ಮಾಡಿ ಆಮೇಲೆ ಏನೋ ಬೆಳೆಗಳನ್ನ ಹಾಕ್ಬೇಕು, ಆ ಥರ ಏನಿಲ್ಲ. ನಮಗೆ ಇವಾಗ ಯಾವುದೋ ಒಂದು ಗಿಡ ನೆಡಬೇಕು ಅಂತಂದರೆ ನಾವೇನು ಮಾಡ್ತೀರಿ, ಒಂದಷ್ಟು ಗುಂಡಿ ಏನೋ ತೆಗಿತೀರಿ, ಅಲ್ಲಿ ಗಿಡ ಹಾಕ್ತೀರಿ ಅಷ್ಟೇ. ಅದಕ್ಕೆ ಏನೋ ನಾವು ಒಂದಷ್ಟು ನ್ಯಾಚುರಲ್ ಗೊಬ್ಬರ ಏನು ಬರುತ್ತಲ್ಲ, ನಮ್ಮದು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಲ್ಲ, ಆ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀರಿ. ಜೊತೆಗೆ ನಾವು ಒಂದಷ್ಟು ಎರೆಹುಳ ಗೊಬ್ಬರ ಮಾಡಿ ಎರೆಹುಳ ಗೊಬ್ಬರ ಹಾಕ್ತೀವಿ. ಆಮೇಲೆ ಬೇವಿನ ಹಿಂಡಿ ಬರುತ್ತೆ, ಬೇವಿನ ಹಿಂಡಿ ಹಾಕ್ತೀರಿ. ಮತ್ತು ಟ್ರೈಕೋಡರ್ಮ ಹಾಕ್ತೀರಿ ನೋಡಿ. ಇದೆಲ್ಲ ಹಾಕಿ ನಾವು ಯಾವುದೇ ಒಂದು ಬೆಳೆ ಏನೋ ಅಥವಾ ಗಿಡಗಳನ್ನ ನಾಟಿ ಮಾಡಿದಾಗ ಅಷ್ಟೊಂದು ಹಾಕ್ತೀರಿ ಸರ್. ಈಗ ಏನಂದರೆ ನೋಡಿ, ಯಾವುದೇ ಬೆಳೆಗಳಾಗಲಿ ರೋಗ ಅನ್ನೋದು ಕಟ್ಟಿಟ್ಬೋದು. ಈಗ ಮನಸ್ಸೆಲ್ಲ ಹೇಳ್ತಿದ್ರು, ಮರಕ್ಕೆ ಬರದೆ ಮನುಷ್ಯಂಗೆ ಬರದೆ ರೋಗ ಮರಕ್ಕೆ ಬರುತ್ತಾ ಅಂತ ಹೇಳ್ತಿದ್ರು. ಇವಾಗ ಎಲ್ಲ ಮರಗಳಿಗೆ ಗಿಡಗಳಿಗೆ ಎಲ್ಲದಕ್ಕೂ ಈಗ ಕಾಯಿಲೆ ಅನ್ನೋದು ಬರುತ್ತೆ. ನಾವೇನು ಮಾಡ್ತೀರಿ ಅಂದರೆ, ಯಾವುದೇ ಕಾಯಿಲೆ ಬರಲಿ, ಬಟ್ ನಾವೇನು ಮಾಡಿ ಕೆಲವೊಂದು ಪ್ರಿವೆಂಟಿವ್ ಮೆಥಡ್ ತೊಗೋಬೇಕಾಗತ್ತೆ. ಕೆಲವೊಂದು ಏನೋ ರೋಗ ಬಂದ ಮೇಲೆ, ನಾವು ಏನು ರೋಗ ಬಂದ ಮೇಲೆ ಅದನ್ನು ನಾವೇನೋ ಕ್ಯೂರ್ ಮಾಡೋದನ್ನು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಪ್ರಿವೆಂಟಿವ್ ಮೆಥಡ್ ತೊಗೊತೀವಿ. ಅಂದರೆ ನಾವೇನು ಮಾಡ್ತೀವಿ ಅಂತಂದರೆ, ಯಾವುದೇ ಒಂದು ರೋಗ ಬರುತ್ತೆ, ನಮ್ಮ ಹತ್ರ ಹುಳಿ ಮಜ್ಜಿಗೆ ಇರುತ್ತೆ, ನಾಟಿ ಹಸಿದು ಹುಳಿ ಮಜ್ಜಿಗೆ ಇರುತ್ತೆ, ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ತೀವಿ. ಆಮೇಲೆ ಬೇವಿನ ಎಣ್ಣೆ ಸ್ಪ್ರೇ ಮಾಡ್ತೀವಿ, ಹೊಂಗೆ ಎಣ್ಣೆ ಸ್ಪ್ರೇ ಮಾಡ್ತೀವಿ. ಮತ್ತು ಅದು ಬಿಟ್ಟರೆ ಈ ಸುಣ್ಣ ಮತ್ತು ಸೀಗೆಕಾಯಿ ಎಲ್ಲ ಬರುತ್ತೆ ಸರ್, ಅದೆಲ್ಲ ನಾವು ಜೊತೆಗೆ ಹಾಕ್ಕೊಂಡು ಸ್ಪ್ರೇ ಮಾಡಿ, ಆಮೇಲೆ ಹಸು ಗಂಜಲ ನಾವು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ. ಇಷ್ಟೇ. ನಾವು ಅದು ಬಿಟ್ಟರೆ ಬೇರೆ ಏನೂ ಸ್ಪ್ರೇ ಮಾಡೋದಿಲ್ಲ. ಅದಕ್ಕೆ ಕೆಮಿಕಲ್ ತಂದು ಏನು ಸ್ಪ್ರೇ ಮಾಡೋದಿಲ್ಲ, ಅಷ್ಟೇ ಮಾತ್ರ ಸ್ಪ್ರೇ ಮಾಡ್ತೀವಿ ನಾವು. ಈಗ ಏನಂದರೆ, ಪ್ರತಿ ವಾರದಿಂದ 15 ದಿನಕ್ಕೆ ಒಂದು ಸಲ ನಾವೇನು ಮಾಡ್ತೀವಿ ಸರ್, ಸ್ಪ್ರೇ ಕೊಡ್ತಾನೇ ಇರ್ತೀರಿ.
ಅದು ರೋಗ ಬರುತ್ತೆ ಬರಲ್ಲ ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅಥವಾ 15 ಡೇಸ್ ಇಲ್ಲ ಅಂದ್ರೆ ಒಂದು 20 ಡೇಸ್ಗೊಂದು ನಾವೆಲ್ಲ ಸ್ಪ್ರೇ ಮಾಡ್ತೀರಿ. ಸ್ಪ್ರೇ ಮಾಡೋಕ್ಕೆ ನಮ್ಮ ಹತ್ರ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ಗಳು ಇಟ್ಕೊಂಡಿದ್ದೀರಿ. ನಮ್ಮದು ಟಿಲ್ಲರ್ ಇದೆ, ಟಿಲ್ಲರ್ಗೆ ನಾವು ಏನು ಮಾಡ್ತೀವಿ ಅಟ್ಯಾಚ್ ಮಾಡಿ ಸ್ಪ್ರೇ ಮಾಡ್ತೀವಿ. ಸೊ ಕಾರ್ಮಿಕರು ಅಂತ ಏನಿಲ್ಲ, ಆ್ಯಕ್ಚುಲಿ ಏನು ಮಾಡ್ತೀವಿ ಅಂದರೆ ನಾವೇ ಹಾರ್ಡ್ ವರ್ಕರ್ಸು. ನಾವು ಸಾಟರ್ಡೆ ಸಂಡೇ ಬಂತು ಅಂತಂದರೆ ಬೆಳಗ್ಗೆ 6 ಗಂಟೆಗೆ ತೋಟಕ್ಕೆ ಬಂದರೆ ಸಾಯಂಕಾಲ 7 ಗಂಟೆ 8ಗೆ ಕತ್ಲಾಗೋ ತನಕ ನಾವು ಕೆಲಸ ಮಾಡ್ತಾನೆ ಇರ್ತೀವಿ. ಇಲ್ಲ ನಮ್ಮ ಕೈಲಿ ಆಗೋದೇ ಇಲ್ಲ ಬೇಕು ಅಂದಾಗ ಒಂದಷ್ಟು ಜನ ಒಬ್ಬರು ಇಬ್ಬರು ರೆಗ್ಯುಲರ್ ನಮ್ಗೆ ಬರ್ತಾರೆ. ಅವ್ರು ಕರ್ಕೊಂಡು ನಮ್ದು ಏನಿದೆ ಜೊತೆ ಸೇರಿಸ್ಕೊಂಡು ನಾವು ಕೆಲಸ ಮಾಡ್ತೀವಿ. ಸರ್ ಬಂಡವಾಳ ಅಂತಂದರೆ ನಾವೇನು ಅಷ್ಟೊಂದೇನು ಕೌಂಟ್ ಮಾಡ್ಕೊಂಡು ಏನೂ ಮಾಡಿಲ್ಲ. ನೋಡಿ ಈಗ ನಾನು ಈಗ ಒಂದಷ್ಟು ತೆಂಗು ಗಿಡ ನೆಟ್ಟಿದ್ದೀನಿ. ತೆಂಗು ಗಿಡದಲ್ಲಿ ನಿಮ್ಮ 100ರಿಂದ 120 ರೂಪಾಯಿ ಒಂದು ಗಿಡಕ್ಕೆ ಬಂದಿದ್ದೀನಿ ನನಗೆ. ಅಡಿಕೆನೂ ಅಷ್ಟೇ. ಅಡಿಕೆ ನಾನು ಬಂದ್ಬಿಟ್ಟು ನಮ್ಮ KR ನಗರದಿಂದ ನಾನು ಅಡಿಕೆ ತರಿಸಿದ್ದೀನಿ. ಅಲ್ಲಿ ಹೋದಾಗ ನನಗೆ ಅರೌಂಡ್ ಒಂದು 25 ರೂಪಾಯಿ ಅಲ್ಲಿ ಗಿಡ ಕೊಟ್ಟಿದ್ದೆ. ಇಲ್ಲಿಗೆ ಬರೋಷ್ಟು ಒಂದು 10 ರೂಪೀಸ್ ಎಕ್ಸ್ಟ್ರಾ ಅಂದರೆ ಒಂದು 35 ರೂಪೀಸ್ ಆಯಿತು. ಮತ್ತು ಕೋಕೋ ಎಲ್ಲ ನಮ್ಮದು ಚನ್ನಪಟ್ಟಣದ ಇಲ್ಲೊಂದು ಪ್ಲಾಂಟೇಷನ್ ಇದೆ. ಅಲ್ಲಿ ಕೋಕೋ ನಾವು ಹಣ್ಣು ಬಿದ್ದು ಏನು ಗಿಡ ಬಂದಿದ್ದಲ್ಲ ಅಂತಂದು ಇಲ್ಲಿ ಪ್ಲಾಂಟೇಷನ್ ಮಾಡಿದ್ವಿ ನಾವು. ಹಾಗಾಗಿ ನಾವು ಎಷ್ಟು ಕಾಸ್ಟ್ನ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗುತ್ತೋ ಅಷ್ಟು ಕಾಸ್ಟ್ನ ಕಟ್ ಮಾಡಿಕೊಂಡು ನಾವು ತಂದಿದ್ದೆಲ್ಲ ಏನು ಪ್ಲಾಂಟೇಷನ್ ಮತ್ತೊಂದು ಮಾಡ್ತಾಯಿದ್ವಿ. ಸರ್ ಏನಂದರೆ ನಾವಿಲ್ಲಿ ಈ ಪ್ಲಾಂಟೇಷನ್ ಏನಿದೆ ಇಲ್ಲಿ ಕಮರ್ಷಿಯಲ್ ಕ್ರಾಪ್ ಅಂತಂದ್ಬಿಟ್ಟು ಪಪಾಯ 2 ಇಯರ್ಸಿಂದ ನಾವು ಪಪಾಯ ಇನ್ನೂ ಬರ್ತಾನೆ ಇದೆ. ನೋಡಿದ್ರೆ ಇನ್ನೂ ಇದೆ ಪಪಾಯ ಇದೆ. ನಾವೆಲ್ಲ ಮಾರ್ಕೆಟ್ ಏನಂತಂದರೆ ಈಗ ನಾವು ಸರ್ಕಾರದವರು APMC ಅಂತ ಏನೋ ಮಾಡಿದ್ದಾರೆ. APMCನ ನಾವೇನಾದ್ರು ನಂಬ್ಕೊಂಡು ನಾವು ಯಾವುದೋ ಒಂದು ಬೆಳೆ ಬೆಳಿತೀರಿ ಅದನ್ನು ಮಾರ್ಕೆಟ್ ಮಾಡಿ ನನಗೆ ಲಕ್ಷಾಂತರ ರೂಪಾಯಿ ಅಥವಾ 1000 ರೂಪಾಯಿ ನಾನು ದುಡಿತೀನಿ ಅಂತಂದ್ರೆ ಸುಳ್ಳು. ನಾವು APMC ನಂಬ್ಕೊಂಡು ಹೋದರೆ ಯಾವುದೇ ರೀತಿ ನಾವು ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ರೈತರಾಗಲ್ಲ. ನಾವೇನಿದ್ರು ಓನ್ ಮಾರ್ಕೆಟಿಂಗ್ ಮಾಡ್ಕೋಬೇಕು. ನಾವು ಓನ್ ಮಾರ್ಕೆಟಿಂಗ್ ಮಾಡ್ಕೊಂಡಾಗ ನೋಡಿ ನಾವು ಅದೇ APMCಗೆ ಹೋದಾಗ 1 kg ಪಪ್ಪಾಯ ನನಗೆ 10 ರೂಪಾಯಿ ಕೇಳ್ತಾರೆ. ನಾನು ಓನ್ ಮಾರ್ಕೆಟಿಂಗ್ ಮಾಡಿದ್ರೆ 40 ರೂಪೀಸ್ 1 kg ಮಾರ್ಬೋದು. ಹಾಗಾಗಿ ಮಾರ್ಕೆಟನ್ನು ನಾನು ಕ್ರಿಯೇಟ್ ಮಾಡ್ಕೋಬೇಕು. ನನ್ನನ್ನು ನಾನೇ ಮಾರ್ಕೆಟ್ ಮಾಡ್ಕೋಬೇಕು. ನನ್ನ ಪಪ್ಪಾಯ ಇದೆ, ನನ್ನ ತೆಂಗಿದೆ, ನನ್ನ ಏಲಕ್ಕಿ ಬನಾನ ಇದೆ ಅಂತಂದರೆ ಯಾರು ಬಡಪ್ಪ ಎಲ್ಲರೂ ಬೆಳೀತಾರೆ ನಿಂದೇನು ಸ್ಪೆಷಲ್ಲ, ನೀನೇನು ಸಾವಯವ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಮಾರ್ಕೆಟು ನಾನು ಕ್ರಿಯೇಟ್ ಮಾಡ್ಕೊಂಡ್ರೆ ನನಗೆ ಪ್ರಾಫಿಟ್ ಜಾಸ್ತಿ ಇದೆ. APMCಗೆ ಹೋಗಬಾರ್ದು, ಮಾರ್ಕೆಟ್ ನಾನೇ ಕ್ರಿಯೇಟ್ ಮಾಡಬೇಕು. ಈಗ ನೋಡಿ ನಾನು ಈಗ ನನಗೆ ಹತ್ತಿರ ಮದ್ದೂರು, ನನಗೆ ಹತ್ತಿರ ಬೆಂಗಳೂರು, ನನಗೆ ಮೈಸೂರು ಅಂತಂದಾಗ ಆ ಸಿಟಿಗಳಲ್ಲಿ ಯಾವ್ದಾರು ಒಂದು ಸರೌಂಡಿಂಗ್ ಏರಿಯಾಗೆ ಹೋಗಿ ಅಲ್ಲಿ ನಾನು ಮಾರ್ಕೆಟಿಂಗ್ ಮಾಡಿ ವೀಕ್ಲಿ ಒಂದೇನೋ ಅಥವಾ ಟ್ವೈಸೋ ಏನಾದರೂ ಅವ್ರಿಗೆ ಮಾರ್ಕೆಟಲ್ಲಿ ಎಲ್ಲ ಸಿಗಬೇಕು. ಅವ್ರಿಗೆ ಹಣ್ಣು ಹಂಪಲು ಸೊಪ್ಪು ತರಕಾರಿ ಎಲ್ಲ ಸಿಗೋ ಥರ ನಾವು ಮಾಡಿದಾಗ ಒಂದಷ್ಟು ಜನ ಗ್ರೂಪ್ ಮಾಡಿಕೊಂಡು ಮಾಡಿದಾಗ ಮಾರ್ಕೆಟಿಂಗ್ ನಾವೇ ಮಾಡ್ಕೊಂಡಾಗ ಪ್ರಾಫಿಟ್ ಜಾಸ್ತಿ ಇದೆ ಸರ್. ಹಾಗಾಗಿ ಮಾರ್ಕೆಟು ನಾವು ಸರ್ಕಾರದ ನಂಬ್ಕೊಂಡು ಏನು ಮಾರ್ಕೆಟ್ ಮಾಡ್ತಾಯಿಲ್ಲ, ನನ್ನ ಮಾರ್ಕೆಟ್ ನಾನೇ ಓನಾಗಿ ಮಾಡ್ಕೊತಾ ಇದ್ದೀನಿ. ಈ 30 ಗುಂಟ ಪ್ಲ್ಯಾಂಟ್ಸಲ್ಲಿ ಇದೇನಿದೆ 30 ಗುಂಟಲ್ಲಿ ಆ್ಯಕ್ಚುಲಿ ತೆಂಗು ನಮ್ದು ಏನಾಗಿದೆ ಅಂದರೆ ಒಂದು 30 ತೆಂಗು ಹಾಕಿದ್ದೀನಿ ನಾನಲ್ಲಿ. 20ರಿಂದ 30 ತೆಂಗಿದೆ, ಬಟ್ ಬಿಟ್ವೀನ್ ಏನೋ ಬರುತ್ತೆ. ತೆಂಗು ಆ್ಯಕ್ಚುಲಿ ಏನಂತಂದರೆ ಸರ್ ಈ ನಮ್ಮ ಈ ಮಂಡ್ಯ ಮೈಸೂರು ಚಾಮರಾಜನಗರ ಈ ಕಡೆ ತೆಂಗುನ ನಾವು ಜಾಸ್ತಿ ಬೆಳಿತೀರಿ. ಅಂತಂದರೆ ತೆಂಗು ಆಲ್ಮೋಸ್ಟ್ ಒಂದು ತೋಟಗಳಲ್ಲಿ ಎಲ್ಲರೂ ಬೆಳಿತೀರಿ, ಅದು ತಿಂತೀರಿ. ಹಂಗಾಗಿ ಏನಾಗುತ್ತೆ ತೆಂಗು ನಾನು ಇದ್ರ ಮಾಗಡಿಯಿಂದ ತಂದಿದ್ದು ಸರ್ ಇದು. ಅಂದರೆ ನಾನು ಮೊದಲೇ ಏನು ಮಾಡ್ತಾರೆ ತೆಂಗು ಆಗಬೇಕಂದ್ರೆ ಏನೋ 2 ಅಡಿಗೆ ಗುಂಡಿ ತೆಗಿಬೇಕು, ಆಮೇಲೆ ಗೊಬ್ಬರ ಹಾಕಬೇಕು, ಈ ಥರ ಎಲ್ಲ ಮಾಡ್ತಾರೆ. ನಾವೇನಿಲ್ಲ ಸುಮ್ಮನೆ ತೆಂಗು ತಂದ್ರಿ. ಅವತ್ತು ಟೈಮ್ ಇತ್ತು ನನಗೆ, ನಾನು ತೆಂಗು ಹಾಕ್ಬಿಟ್ಟೆ. ಆ್ಯಕ್ಚುಲಿ ಏನಂತಂದರೆ ಒಂದು 2 ಫೀಟ್ಗೆ 2 ಫೀಟ್ ಡೆಪ್ತು 2 ಫೀಟ್ ಇರಬೇಕು, ಅಗಲ ಉದ್ದ 2 ಫೀಟ್ ಇರಬೇಕು. ಅದನ್ನು ತೆಗೆದು ಅದಕ್ಕೆ ಗೊಬ್ಬರ ನಾಟಿ ಗೊಬ್ಬರ ಎಲ್ಲ ಹಾಕಿ ಅದಕ್ಕೆ ಈ ಬೇರು ತಿನ್ನೋ ಹುಳ ಬರುತ್ತೆ ಅದೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಟೈಕೋಡ್ರಮ ಇವೆಲ್ಲ ಹಾಕಿ ಆಮೇಲೆ ಗಿಡನ ಪ್ಲಾಂಟೇಷನ್ ಮಾಡ್ತೀರಿ. ಮಾಡಾದ್ಮೇಲೆ ನಿಮ್ಗೇನಾಗುತ್ತೆ ಗಿಡ ನೀವು ಒಳ್ಳೆ ಭೂಮಿ ಚೆನ್ನಾಗಿದ್ದಾಗ ನಿಮಗೆ 7 ಇಯರ್ಸ್ಗೆ ಆ್ಯಕ್ಚುಲಿ ತೆಂಗು ಹೊಂಬಾಳೆ ಹೊಡೆಯುತ್ತೆ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಬೇಗನೆ ಹೊಡಿಬೋದು ಗೊತ್ತಿಲ್ಲ. ನೋಡಿ ನಂದು ಇವಾಗ ಈ ಗಿಡ ನೋಡ್ತಾ ಇದ್ದೀರಿ, ಇದು ಈಗ ಸೆಪ್ಟೆಂಬರ್ 29ಗೆ ಆ್ಯಕ್ಚುಲಿ ಇದೇನಾಗುತ್ತೆ ಅಂದರೆ 4 ಇಯರ್ಸ್ ಆಗುತ್ತೆ ಅಷ್ಟೇ. ನೀವು ನೋಡಿದ್ರೆ ಹೆಂಗಾಗುತ್ತೆ, ಏನು ಸೈಜ್ ಇದೆ ನೋಡಿ ನೀವು ಇವಾಗ ಎಲ್ಲ ಗಿಡಗಳು. ನಾನು ಯಾವುದು 1-2 ಮಿಸ್ ಆದರೆ ಮಿಕ್ಕಿದ ಗಿಡಗಳೆಲ್ಲ ಈ ಸೈಜೇ ಇದೆ. ಆ್ಯಕ್ಚುಲಿ ನೋಡಿ 4 ಇಯರ್ಸ್ಗೆ ನನಗೆ ಆಲ್ರೆಡಿ ಹೊಂಬಾಳೆ ಬಂದಿದೆ. ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಹೊಂಬಾಳೆ ಇದೆ ಅದು. ಹಾಗಾಗಿ ನಾನು 7 ಇಯರ್ಸ್ಗೆ ಅಂತ ಹೇಳ್ತಾರೆ, 4 ಇಯರ್ಸ್ಗೆ ಬಂದಿದೆ. ಹಾಗಾಗಿ ಏನಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ರೆ ತೆಂಗು ನಮಗೆ ಒಂದು 4-5 ಇಯರ್ಸಲ್ಲೆಲ್ಲ ಹೀಲ್ಡ್ ಸ್ಟಾರ್ಟ್ ಆಗುತ್ತೆ ಸರ್. ಇದು ತೆಂಗಿನ ಕತೆ. ತೆಂಗು ಬರುತ್ತೆ, ಒಂದು 4-5 ಬರ್ಸುತ್ತೆ. ಚೆನ್ನಾಗಿದೆ, ನಮ್ಮ ಗಿಡಗಳು ಚೆನ್ನಾಗಿದೆ. ನಮ್ಮದೇನು ನೋಡಿ ಯಾವಾಗ ಒಂದು ಪುಟಿ ಗೊಬ್ಬರ ತಂದು ಹಾಕಿಲ್ಲ ನಾವಿಲ್ಲಿ, ಎಲ್ಲೇ ಒಂದು ಪುಟಿ ಗೊಬ್ಬರ ಹಾಕಲಿಲ್ಲ. ನ್ಯಾಚುರಾಗಿ ನಾವೇನಿದೆಯೋ ನಮ್ಮ ಭೂಮಿಗಳಲ್ಲಿ ನಾವು ರೆಗ್ಯುಲರಾಗಿ ಗೊಬ್ಬರಗಳೇನು ಗೋಕುರು ಅಂತ ಜೀವಾಮೃತ ಏನು ಕೊಡ್ತೀವಿ ಆ ಬೇಸ್ ಮೇಲೆ ಬಂದಿದಂಥ ಗಿಡ ಇದು. ಅದು ಬಿಟ್ಟು ನಾವೇನು ಗೊಬ್ಬರ ಎಲ್ಲ ಏನೂ ಹಾಕಿಲ್ಲ ಸರ್ ಇದಕ್ಕೆ. ಸರ್ ತಳಿಗಳು ಅಂದರೆ ನಿಮಗೆ ಒಂದೊಂದು ಝೋನ್ಗೆ ಒಂದೊಂದು ತಳಿಗಳಿದೆ. ಅಂದರೆ ಒಂದೊಂದು ಡಿಸ್ಟಿಕ್ಕಲ್ಲೇ ಒಂದೊಂದು ತಳಿಗಳು ಹೇಳ್ತಾರೆ. ಇದು ತಳಿ ನನಗೇನು ಅಷ್ಟೊಂದು ಗೊತ್ತಿಲ್ಲ. ಕೇಳಿದ್ರೆ ನಾನು ತಂದಾಗ ಹೇಳಿದರು ತಿಪ್ಟೂರು ಟಾಲು ಅಂತ ಹೇಳಿದ್ದಾರೆ ನನಗೆ. ತಿಪ್ಟೂರು ಟಾಲು ಅಲ್ಲಿಂದ ತಂದು ನಾವು ಪ್ಲಾಂಟೇಷನ್ ಮಾಡಿದ್ದೀವಿ ಅಂತೇಳಿ, ನಾನು ಮಾಗಡಿಯಿಂದ ತಂದಿದ್ದು ಅಲ್ಲಿ ತಂದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಒಂದೊಂದು ಡಿಸ್ಟಿಕ್ಕಲ್ಲಿ ಒಂದೊಂದು ತಳಿಗಳೆಲ್ಲ ಹೇಳ್ತಾರೆ ಸರ್. ನಮಗೆ ಬಟ್ ಇಲ್ಲಿ ನಾನು ತಿಪ್ಟೂರು ಟಾಲ್ ಅಂತ ಹೇಳಿದರೆ ತಂದಿನಿ. ಚೆನ್ನಾಗಿದೆ ನನ್ನ ಗಿಡ, ಏನು ಚೆನ್ನಾಗಿಲ್ಲ, ಏನಾಗಿಲ್ಲ, ತುಂಬ ಚೆನ್ನಾಗಿದೆ, ಒಳ್ಳೆ ಗ್ರೋ ಇದೆ. ನನಗೆ 4 ವರ್ಷಕ್ಕೆ ಹೊಂಬಾಳೆ ಬಂದಿದೆ ಅಂದರೆ ಖುಷಿ ಆಗ್ತಿದೆ ಆ್ಯಕ್ಚುಲಿ ನನಗೆ.
ಸೇಮ್ ಇದೇ ಪ್ಲಾಂಟೇಷನಲ್ಲಿ ಏನು ಮಾಡಿದ್ದೀನಿ, ಅಡಿಕೆ ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಅಡಿಕೆ ನಂದು 1 ಇಯರ್ ಆಗಿದೆ ನೆಟ್ಟಿ. ಆಗಸ್ಟ್ 15-24 ನೆಟ್ಟಿದ್ದು ಆ್ಯಕ್ಚುಲಿ. ಇದು ಅವತ್ತೇ ನೆಟ್ಟಿದ್ದು 15th ಆಗಸ್ಟು. ಇದು 1 ಇಯರ್ ಗಿಡ ಸರ್. ಆ್ಯಕ್ಚುಲಿ ಚಿಕ್ಕ ಗಿಡ ಇದ್ದಿದ್ದು, ಒಂದಿಷ್ಟು ಗಿಡ ಅಷ್ಟು ಚಿಕ್ಕದು ಅಷ್ಟೇ ಇದ್ದಿದ್ದು. ಇವಾಗ ನೋಡಿ 1 ಇಯರ್ಗೆ ಈ ಥರ ಬಂದಿದೆ. ಇದು ಸೂಪರ್ ಮಂಗಳ ಅಂತ. ಇದು ಆ್ಯಕ್ಚುಲಿ ನಾನು KR ನಗರದಿಂದ ತರಿಸಿದ್ದೀನಿ. ಅಂದರೆ ಇದು 3 ಇಯರ್ಸ್ಗೆ ಬಂದು ಹೀಲ್ಡ್ ಬರುತ್ತೆ, ಹೀಲ್ಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೂಪರ್ ಮಂಗಳ ಅಂತ ಇದು. ಹಾಗಾಗಿ ಇದನ್ನು ಹಾಕಿದರೆ 1 ಇಯರ್ ಗಿಡ ಸರ್ ಇದು. ಇಲ್ಲಿ ಹತ್ತತ್ರ ನನಗೆ 180 ಗಿಡ ಇದೆ. ಇದು ಒಂದು ನಾನೇನು ಮಾಡಿದ್ದೀನಿ ಅಂತಂದರೆ, ನಾನೇನು ತೆಂಗು ಹೇಳಿದ್ನಲ್ಲ, ಈ ತೆಂಗು ಗಿಡದ ಪಕ್ಕದಲ್ಲೇ ನೆಟ್ಟಿದ್ದೀನಿ. ಅಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅರೌಂಡ್ 20 ಫೀಟು 25 ಫೀಟ್ ಆದಮೇಲೆ ಒಂದು ಗಿಡ ಬರುತ್ತೆ ನನಗಿದು. ಅಂದರೆ ತೆಂಗಂದು ಮೊಟ್ಟೆ ಅಂತ ಅಂತೀವಿ ನಾವು, ಆ ಮೊಟ್ಟೆ ಬಿದ್ದರೂ ಈ ಗಿಡ ಏನೂ ಆಗಬಾರ್ದು. ಆ ಥರ ಪ್ಲ್ಯಾನ್ ಮಾಡಿ ನಾನು ಇಲ್ಲಿ ಅಡಿಕೆ ಒಂದು 180 ಗಿಡ ಇರ್ಬೋದು ಅರೌಂಡ್. ನನಗೆ 30 ಗುಂಟಲ್ಲಿ 180 ಗಿಡ ನೆಟ್ಟಿದ್ದೀನಿ ಅಷ್ಟೇ. ಏನಂತಂದರೆ ಇದು ನನ್ನ ನೆಕ್ಸ್ಟ್ ಏನು ಫರ್ದರ್ ಅಂತಂದರೆ, ಇದೊಂದು ಸ್ವಲ್ಪ 2 ಇಯರ್ಸ್ 3 ಇಯರ್ಸ್ ಆದಮೇಲೆ ನನಗೆ ಮೆಣ್ಣು ಸಬ್ಸೋದು ಅಂತ ನನ್ನ ಕಾನ್ಸೆಪ್ಟು. ಈ ಅಡಿಕೆಯಲ್ಲಿ ಇವಾಗೆಲ್ಲ ನಾವು ನೋಡ್ತಿದ್ದೀರಿ ನ್ಯೂಸ್ ಏನಂತಂದರೆ, ಅಡಿಕೆ ಏನೋ ಕ್ಯಾನ್ಸರ್ ಏನೋ ತರುತ್ತೆ ಕಾರಕ ಅಂತೆ, ಬಟ್ ನಾಳೆ ಬೆಳಿಗ್ಗೆ ಮಾರ್ಕೆಟ್ ಏನಾಗುತ್ತೋ ಏನೋ ಹೇಳ್ತಿದ್ದಾರೆ. ಬಟ್ ನನ್ನ ಕಾನ್ಸೆಪ್ಟ್ ಏನಂತಂದರೆ, ಈ ಅಡಿಕೆ ಮೇಲೆ ಮೆಣ್ಣು ಸಬ್ಸೋದು, ಆ ಪರ್ಪಸ್ಗೆ ನಾನು ಇದನ್ನು ನೆಟ್ಟಿದ್ದೀನಿ. ಬಟ್ ಈಲ್ಡ್ ಬರದೇ ಹೋಗಲಿ, ಬಟ್ ಬರಲಿ ಅಂತ ನನ್ನ ಖುಷಿ, ಬರಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಕಾನ್ಸೆಪ್ಟ್ ಮೇನ್ ಅಂತಂದರೆ ಮೆಣ್ಣು ಸಬ್ಸೋದು. ಹಾಗಾಗಿ ಇದೊಂದು 180 ಗಿಡ ಇದೆ. ಬಟ್ ನಾನೇನು ಮಾಡಿ ಎಲ್ಲ ಡಿಸ್ಟೆನ್ಸ್ ಕೊಟ್ಟಿದ್ದೀನಿ. ತೆಂಗಿನ ಗಿಡದ ಎಲ್ಲ ಏನು ಮಾಡ್ತಾರೆ, ತೆಂಗಿನ ಪಕ್ಕನೇ ಇಟ್ಬಿಡ್ತಾರೆ. ನಾನು ಆ ಥರ ಮಾಡಿಲ್ಲ. ಒಂದು 25 ಅಡಿ ಆದಮೇಲೆ ನೆಟ್ಟಿದ್ದೀನಿ. ಬಟ್ ತೆಂಗಿನ ಗಿಡ ಏನಿದೆ ಕೆಳಗಡೆ ಬಿದ್ದರೆ ನನಗಿದೇನು ಹೇಟ್ ಆಗಬಾರ್ದು, ಆ ಲೆಕ್ಕದಲ್ಲಿ ನಾನು ಅಡಿಕೆ ನೆಟ್ಟಿದ್ದೀನಿ. ಇದೆ ಸರ್ 180 ಅಷ್ಟು ಇದರಲ್ಲಿ ಅಡಿಕೆ ಇದೆ. ಇದು ಸೂಪರ್ ಮಂಗಳ ಅಂತ. ಅಡಿಕೆ ನಿರ್ವಹಣೆ ಏನಿಲ್ಲ. ನಾನು ಆ್ಯಕ್ಚುಲಿ ಅಡಿಕೆ ತಂದು ನನಗೊಂದು ಇಲ್ಲಿಗೆ 25 ರೂಪೀಸ್ ಏನೋ ನನ್ನ ಗಿಡ ಅಲ್ಲಾಗಿದ್ದು, ಇಲ್ಲಿಗೆ ಬರೋಷ್ಟಲ್ಲಿ ನನಗೊಂದು 32-33 ರೂಪೀಸ್ ಏನೋ ಆಯಿತು. ಸೇಮ್ ನಾನೇನಂದರೆ, ನಾವು ನಾಟಿ ಗೊಬ್ಬರ ಹಾಕ್ತೀರಿ, ಕೊಟ್ಟಿಗೆ ಗೊಬ್ಬರ ಅಂತೀವಲ್ಲ, ಕೊಟ್ಟಿಗೆ ಗೊಬ್ಬರ ಹಾಕಿ ಜೊತೆಗೆ ಬೇವಿನ ಹಿಂಡಿ, ಟ್ರೈಕೋಡರ್ಮಾ ಅದನ್ನು ಹಾಕಿ ನಾವು ಇದು ಪ್ಲಾಂಟೇಷನ್ ಮಾಡಿದ್ವಿ. ಇದೇ ನಾವೇನು ಗುಡ್ಡಿ ಕಿತ್ತು ಎಲ್ಲ ಹೇಳ್ತಾರೆ 2 ಅಡಿ ಆ ಥರ ಏನೂ ಮಾಡಿಲ್ಲ. ನಾವು ಜಸ್ಟ್ ಸನಕೆ ತೊಗೊಂಡು ಗುಂಡಿ ತೋಡಿ ಅಷ್ಟೊಂದು ಗೊಬ್ಬರ ಹಾಕಿ ನಾವು ಪ್ಲಾಂಟೇಷನ್ ಮಾಡಿದ್ದೆ ಅಷ್ಟೇ. ಒಂದು ಗಿಡ ನನಗೇನು ವೇಸ್ಟ್ ಆಗಿಲ್ಲ, ಚೆನ್ನಾಗಿ ಬಂದಿದೆ ಗಿಡಗಳು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಏನಾಗುತ್ತೆ ಅಂದರೆ, ನೀವು ನೋಡ್ತೀರಾ ಅಂದರೆ, ನಾನು ಆ ಗಿಡ ಇದೆ, ಇಲ್ಲೇನಾಗುತ್ತೆ ಅಂದರೆ ಏನುಗಳೇನೋ ಬರುತ್ತಂಥದ್ದು. ಆ ಏನುಗಳು ಬಂದಾಗ ಏನಾಗುತ್ತೆ, ಎಲೆ ಚುಕ್ಕಿ ಒಂಥರ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಸೇಮ್ ಬೇವಿನ ಎಣ್ಣೆ, ಹೊಂಗೆ ಎಣ್ಣೆ, ಹುಳಿ ಮಜ್ಜಿಗೆ ಮತ್ತು ಸುಣ್ಣ ಮತ್ತು ಸೀಗೆಕಾಯಿ ಇದೆಲ್ಲ ಮಿಕ್ಸ್ ಮಾಡಿ ನಾವು ಇದಕ್ಕೆ ಸ್ಪ್ರೇ ಮಾಡಿದಾಗ ಅದೆಲ್ಲ ಕಂಟ್ರೋಲ್ ಆಗಿದೆ. ನಮಗೆ ಫರ್ದರ್ ಅದು ಎಕ್ಸ್ಟೆನ್ಷನ್ ಆಗಿ ಗಿಡಗಳಲ್ಲಿ ರೋಗ ಬಂದು ಹಾಳಾದ ನಮ್ಮ ಹತ್ರ ಯಾವುದೂ ಇಲ್ಲ. ಬಟ್ ಅದೇನಲ್ಲ, ಪ್ರಿವೆಂಟಿವ್ ಮೆಥಡ್ ತೊಗೊಂಡ್ಬಿಡ್ತೀವಿ ನಾವು. ಅಂದರೆ ಬರೋಕ್ಕಿಂತ ಮೊದಲೇ ನಾವೇನು ಮಾಡ್ತೀವಿ, 15 ಡೇಸ್ ಒನ್ಸ್ ಸ್ಪ್ರೇ ಮಾಡ್ತಾನೇ ಬರ್ತೀರಿ. ಅದು ಬರದೇ ಹೋಗಲಿ ರೋಗ ಸ್ಪ್ರೇ ಮಾಡ್ತೀರಿ. ಹಂಗಾಗಿ ನಮ್ಮ ಗಿಡಗಳೆಲ್ಲ ಚೆನ್ನಾಗಿದೆ, ಒಳ್ಳೆ ಗ್ರೋತ್ ಇದೆ. 1 ಇಯರ್ಗೆ ಒಳ್ಳೆ ಗ್ರೋತ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದೇ ಅದು ಬಿಟ್ಟು ನಾವು ಈ NPK ಏನೇನೋ ಗೊಬ್ಬರ ಹೇಳ್ತಾರೆ ಅದೆಲ್ಲ ನಾವೇನೂ ಹಾಕಲ್ಲ. ಗೊಬ್ಬರದ್ದು ಏನದೆ, ನಾವೆಲ್ಲ ಸ್ವಲ್ಪ ಗೋಕೃಪಾಮೃತ, ಜೀವಾಮೃತ, ಜೊತೆಗೆ ಫಿಶ್ ಅಮಿನೋ ಆಸಿಡು ಇದನ್ನು ನಾವು ಹಾಕೊತ ಹೋಗ್ತೀವಿ ಸರ್. ಅದೇ ಇನ್ನು ಪಪ್ಪಾಯ ವಿಚಾರ ಇದೆ. 30 ಗುಂಟಲ್ಲಿ ನಾವೇನು ಮಾಡಿದ್ದೀವಿ, ಹತ್ತತ್ರ ಒಂದು 350 400 ಗಿಡ ಪಪ್ಪಾಯ ಪ್ಲಾಂಟೇಷನ್ ಮಾಡಿದ್ದೀರಿ. ಇವಾಗ ನೀವೇನು ನೋಡ್ತಿದ್ರೆ, ಆ್ಯಕ್ಚುಲಿ ಎಂಡ್ ಆಫ್ ದಿ ಸೀಸನ್ ಅಂದರೆ ಎಲ್ಲ ಏನು ಮಾಡ್ತಾರೆ, 1 ಇಯರ್ಗೆ ಪಪ್ಪಾಯ ಕ್ಲೋಸ್ ಆಗುತ್ತೆ. ನಮ್ಮದು 2 ಇಯರ್ಸ್ ಆಗಿದೆ ಗಿಡ. ನೀವು ಹೈಟ್ ನೋಡಿದ್ರೆ ಗೊತ್ತಾಗುತ್ತೆ, 2 ಇಯರ್ಸ್ ಆಗಿದೆ. ಇವಾಗ ನನಗೆ ಹತ್ತಿರ 50-60 kg ಅಷ್ಟು ಪಪ್ಪಾಯ ಸಿಗ್ತಾಯಿದೆ. ಈ ಪಪ್ಪಾಯ ನಾವು ನೆಡಲಿಕ್ಕೆ ಅಂತಂದರೆ, ನೆನ್ನೆ ಡಿಸೈಡ್ ಮಾಡಿ ಇವತ್ತು ನೆಟ್ಬಿಟ್ರಿ ನಾವು ಪಪ್ಪಾಯ. ಹುಳಿ ಏನೋ ಹಾಕಿದ್ರಿ, ಏನು ಮಾಡೋದು ಅಷ್ಟೇ ಫರ್ದರ್ ಅಂತಂದಾಗ, ಇಲ್ಲ ಪಪ್ಪಾಯ ಹಾಕೋಣ ಅಂತ ನಮ್ಮ ಬ್ರದರ್ ಹೇಳಿದ್ರು. ಸರಿ, ಹಂಗಾಗಿ ನಾವೇನು ಮಾಡಿದ್ರಿ, ನೆಕ್ಸ್ಟ್ ಡೇ ಹೋದ್ರಿ, ಪಪ್ಪಾಯ ತಂದ್ರಿ, ಪ್ಲಾಂಟೇಷನ್ ಮಾಡಿದ್ರಿ. ಅಂದರೆ ಚಿಕ್ಕ ಪಪ್ಪಾಯ ಹತ್ತತ್ರ ನನಗೆ 14 ರೂಪೀಸ್ ಏನೋ ಒಂದು ಗಿಡ ಸಿಕ್ಕಿದ್ದು. ಒಂದಷ್ಟು ನಾವು ಸ್ಟಾರ್ಟಿಂಗಲ್ಲಿ ತಂದಾಗ ಹೆಸರುಘಟ್ಟೆಯಿಂದ ತಂದಿದ್ರಿ. ಆಮೇಲೆ ಮದ್ದೂರಲ್ಲಿ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ತೊಗೊಂಬಂದ್ರಿ. 14 ರೂಪಾಯಿ ನನಗೆ ಗಿಡ. ಒಂದು ಅರೌಂಡ್ ಒಂದು 4-5 ಇಂಚ್ ಇರುತ್ತೆ ಅಷ್ಟೇ ಗಿಡ. ಅದು ಸೇಮ್ ಅದೇ ನಮ್ಮದು ಪ್ಲಾಂಟೇಷನ್ ಎಲ್ಲ ಒಂದೇ ಮೆಥಡ್. ಏನಂತಂದರೆ, ಗೊಬ್ಬರ ಹಾಕ್ತೀವಿ, ಟ್ರೈಕೋಡರ್ಮಾ ಮತ್ತು ಬೇವಿನ ಹಿಂಡಿ ಅದು ಮಾತ್ರ ಕಂಪಲ್ಸರಿ ನಾವು ಹಾಕ್ತೀವಿ. ಅದೇ ಥರ ಇದು ಪ್ಲಾಂಟೇಷನ್ ಮಾಡಿದ್ದು. ಇದು ಪಪ್ಪಾಯ ಅಂತ ಹೇಳಿದ್ರೆ ಸರ್, ಇದು ಒಂದು 7 ಮಂತ್ಸ್ಗೆಲ್ಲ ನನಗೆ ಹೀಲ್ ಸ್ಟಾರ್ಟ್ ಆಗುತ್ತೆ. ವಿತಿನ್ 7 ಮಂತ್ಸ್ಗೆ ನಾನು ಹೀಲ್ ಸ್ಟಾರ್ಟ್ ಆಗಿ ಹತ್ತಿರ 2 ಇಯರ್ಸ್ ತನಕ ಬರ್ತಾಯಿದೆ. ಇವತ್ತು ಎಲ್ಲ 6 ತಿಂಗಳು ಆದಮೇಲೆ ಕಟ್ ಮಾಡ್ತಾರೆ. ಬಟ್ 6 ತಿಂಗಳಿಗೆ ಇದು ಪಪ್ಪಾಯ ಹೀಲ್ ಸ್ಟಾರ್ಟ್ ಆದರೆ ಒಂದು 2 ವರ್ಷ ಅಂತೂ ಬಂದೇ ಬರುತ್ತೆ. ಪಪ್ಪಾಯ ನನಗೆ ಹತ್ತತ್ರ ಪ್ರತಿ ವಾರಕ್ಕೆ ನನಗೆ 500-600 kg ಪಪ್ಪಾಯ ಸಿಗ್ತಾಯಿತ್ತು ನನಗೆ. ಇದು ನಾವು ಮಾರ್ಕೆಟ್ ಬಗ್ಗೆ ನಾನು ಆಲ್ರೆಡಿ ಹೇಳ್ದಂಗೆ, ನಾವು APMC ಸ್ಟಾರ್ಟಿಂಗು ಬಂದಾಗ ನನಗೆ ಒಂದು 500 kg ಬಂತು. ಅಲ್ಲಿ ಹೋದ್ರೆ ಏನು ಮಾಡ್ತಾರೆ, ಈ ವೆಂಡರ್ಗಳೆಲ್ಲರೂ ಮತ್ತು ಅಲ್ಲಿ ಯಾರೋ ಕೂಗ್ತಾರೆ. ಅಲ್ಲಿ ಮೇ ಬಿ ಅದು ಗೌರ್ಮೆಂಟ್ ಅಪಾಯಿಂಟ್ ಮಾಡಿರ್ಬೇಕು, ಅವರು ನನಗೆ ಗೊತ್ತಿಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಕೊಲ್ಯೂಡ್ ಆಗಿರ್ತಾರೆ. ಅವರೆಲ್ಲ ಕೊಲ್ಯೂಡ್ ಆಗಿ ಏನು ಮಾಡ್ತಾರೆ ಅಂತಂದರೆ, 10 ರೂಪಾಯಿ ಕೇಳ್ತಾರೆ ಅಷ್ಟೇ ನನ್ನ ಪಪ್ಪಾಯ. ಎಷ್ಟು ಚೆನ್ನಾಗಿರುತ್ತೆ ನನ್ನ ಪಪ್ಪಾಯ, ಬರೀ 10 ರೂಪೀಸ್ ಕೇಳ್ತಾರೆ. ರೀಸನ್ ಹೇಳ್ತಾರೆ ಅಂದರೆ, ಇದು ದಪ್ಪ ಇದೆ, ಇದು ಸಣ್ಣ ಇದೆ. ಮಾರ್ಕೆಟಲ್ಲಿ ಹೆಂಗೆ ಅಂತಂದರೆ, ಪಪ್ಪಾಯ ಆ್ಯಕ್ಚುಲಿ ಒಂದು 800 ಗ್ರಾಮು 900 ಗ್ರಾಮು 1 kg ಒಳಗಡೆ ಇದ್ದಾಗ ಒಳ್ಳೆ ರೇಟ್ ಸಿಗ್ತದೆ. ಅದ್ರ ಮೇಲೆ ಹೋಯ್ತು ಅಂತಂದರೆ ಅದು ವೇಸ್ಟ್ ಅಂತ. ಹಾಗಾಗಿ APMCಗಳಲ್ಲಿ 10 ರೂಪಾಯಿ ಅಷ್ಟೇ ಕೇಳೋದು. ಹಾಗಾಗಿ ನಾವು APMC ಬಿಟ್ಟು ಆಚೆ ನಾವು ಮಾರ್ಕೆಟನ್ನು ನಾವೇ ಸೃಷ್ಟಿ ಮಾಡ್ಕೊಂಡಾಗ
ನನಗೆ ಪಪ್ಪಾಯದಲ್ಲಿ ಇರೋಂಥ ಆದಾಯ ಬೇರೆ ಯಾವುದ್ರಲ್ಲೂ ಇಲ್ಲ, ಬೇರೆ ಯಾವುದು ನೆಸೆಸರಿ ಇಲ್ಲ ಅನಿಸುತ್ತೆ ನನಗೆ. ಹತ್ತತ್ರ ನಮಗೆ ಸಹ ನಾನು 40 ರೂಪಾಯಿಗೂ ನಾನು 1 kg ಪಪ್ಪಾಯ ಮಾರಿದ್ದೀನಿ. ಆ್ಯಕ್ಚುಲಿ ನಾವು ರಾಜಸ್ಥಾನ ಜೈಪುರ್ ಇದೆಯಲ್ಲ, ಜೈಪುರ್ಗೂ ನಾನು ಪಪ್ಪಾಯ ಕಳಿಸಿದ್ದೀನಿ. ಅಲ್ಲಿ ಸಾವಯವ ಶಾಪ್ಗಳಿದೆ, ಅಲ್ಲಿಗೆ ನಾನು ಹೆಂಗೆ ವೀಡಿಯೋಗಳ ಮುಖಾಂತರ ಏನೋ ಕಾಂಟ್ಯಾಕ್ಟ್ ಆಗಿ ಅವ್ರು ನಮ್ಮ ನಾವು ಇಲ್ಲಿಂದ ಟ್ರೈನಲ್ಲಿ ಹಾಕ್ತಿದ್ದೀರಿ, ಇಲ್ಲ ಮೈಸೂರು, ಇಲ್ಲ ಬೆಂಗಳೂರು, ಇಲ್ಲ ತುಮಕೂರು, ನಿಯರ್ ಬೈ ನಮ್ಗೆ ಎಲ್ಲ ಆಗುತ್ತೆ ಅಲ್ಲಿ ತೊಗೊಂಡಾಗ ನಾವು ಟ್ರೈನಲ್ಲಿ ಹಾಕ್ತಿದ್ವಿ. ಅವರು 40 ರೂಪಾಯಿ 45 ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ತುಮಕೂರಲ್ಲಿ ಸಾವಯವ ಸಂತೆ ಆಗುತ್ತೆ, ಪ್ರತಿ ಸಂಡೇ ಆಗುತ್ತೆ. ಅಲ್ಲಿ ನಾವೇ ನಿಂತ್ಕೊಂಡು ಸೇಲ್ ಮಾಡ್ತಿದ್ವಿ. 35 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾಡಿದೆ, 35-40 ರೂಪಾಯಿ. ಹಾಗಾಗಿ ಪಪ್ಪಾಯ ಇದೆಯಲ್ಲ, ಇದನ್ನು ಒಂಥರ ಒಂದು ಗಿಡಕ್ಕೆ ಸರ್ ನಾವೇ ಮಾರ್ಕೆಟಿಂಗ್ ಮಾಡಿದ್ರೆ 3,000-4,000 ರೂಪಾಯಿ ತೆಗಿಬೋದು ಒಂದು ಗಿಡಕ್ಕೆ. ಬಟ್ ಅದಕ್ಕೆ 1-1.5 ವರ್ಷ ತೊಗೊಳುತ್ತೆ. 1.5 ವರ್ಷ, 1.25 ವರ್ಷ ಆಗುತ್ತೆ. ನಾವು ಒಂದು 6 ತಿಂಗಳು ಅಷ್ಟೇ ಇಟ್ಕೊಂತೀರಿ ಅಂತಂದರೆ 3,000 ರೂಪಾಯಿ ಒಂದು ಗಿಡದಲ್ಲಿ ತೆಗಿಬೋದು. ಬಟ್ ನಾನೇ ಮಾರ್ಕೆಟಿಂಗ್ ಮಾಡ್ಕೋಬೇಕು. ಅದು ಕಂಡೀಷನ್ ಸಪ್ಲೈ ಅಂತಂದರೆ ಮಾರ್ಕೆಟ್ ನಾನೇ ಮಾಡಿದಾಗ. ಕೆಲವೊಬ್ರು ಹೇಳೋದು ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ ಅಂತಾರೆ. ಮಾರ್ಕೆಟ್ ನಾನೇ ಮಾಡಿದಾಗ ಒಂದು ಗಿಡಕ್ಕೆ 3,000 ರೂಪಾಯಿ ಸಂಪಾದನೆ ಅಂತೂ ಮಾಡ್ಬೋದು. ಪಪ್ಪಾಯ ನಿಮ್ಗೆ 6 ತಿಂಗಳಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಹತ್ತತ್ರ 1 ವರ್ಷ ನಿಮಗೆ ಈಲ್ಡ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪಪ್ಪಾಯ ರೈತರು ಮಾಡಿದ್ರೆ, ಬಟ್ ಓನ್ ಮಾರ್ಕೆಟಿಂಗ್ ಮಾಡ್ಕೊಂಡಾಗ ನನಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅಮೌಂಟ್ ಜಾಸ್ತಿ ಸಿಗುತ್ತೆ ನನಗೆ ಅಷ್ಟೇ. ಅದು ನಂದು ಒಂದು 300-400 ಗಿಡಗಳಿದೆ. ಸೇಮ್ ನಾವು ಇದಕ್ಕಷ್ಟೇ, ಇದಕ್ಕೇನು ಒಂದು ಪುಟ್ಟಿ ನಾವು ಏನು ಆಚೆಯಿಂದ NPK ತಂದು ಹಾಕಲಿಲ್ಲ. ಗೋಕೃಪಾಮೃತ ಕೊಡ್ತೀವಿ, ಜೀವಾಮೃತ ಕೊಡ್ತೀರಿ, ಮತ್ತು ಫಿಶ್ ಅಮಿನೋ ಆಸಿಡ್ ಹಾಕ್ತೀರಿ. ಇಷ್ಟು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ. ಇದಕ್ಕೂ ಅಷ್ಟೇ, ನಾವು ಒಂದು ಪುಟ್ಟಿ ಗೊಬ್ಬರ ಅಂತೂ ಈಚೆಯಿಂದ ತಂದು ಹಾಕಿಲ್ಲ. ನಮ್ಮದು ಏನು ಬರುತ್ತೆ, ಎಷ್ಟು ಕಸ ಕಡ್ಡಿ ಏನಿದೆ ಅಷ್ಟು ಇದೇ ಗೊಬ್ಬರ ಅದಕ್ಕೆ, ಬಟ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ನಾವೇನು ಗೊಬ್ಬರ ಅಂತ ಯೂಸ್ ಮಾಡಿ ಏನೂ ಇಲ್ಲ ಸರ್. ಇದು ಪಪ್ಪಾಯ ಬಂದು ರೆಡ್ ಲೇಡಿ ಅಂತೇಳಿ, ಇದು ಅಷ್ಟೇ ಸೈಜು ಮ್ಯಾಕ್ಸ್ ಟು ಮ್ಯಾಕ್ಸ್ ನಮಗೆ 800-900 1 kg 1.25 kg ಅಷ್ಟು ಬರುತ್ತೆ. ಕೆಲವೊಂದು 2 kgನೂ ಬರುತ್ತೆ ರೆಡ್ ಲೇಡಿ ಅಂತ. ಅಂದರೆ ಇದು ಸ್ವಲ್ಪ ಈ ವೈರಸ್ ಜಾಸ್ತಿ ಬರುತ್ತೆ ಇದಕ್ಕೆ. ಕೆಲವರು ನಾವು ಕೇಳಿದಾಗ ಏನಂದರೆ ವೈರಸ್ ಏನು ಬಂತು ಅಂದ ತಕ್ಷಣಕ್ಕೆ ಅದನ್ನು ಕಟ್ ಮಾಡಿಬಿಡಿ, ತೆಗೆದುಬಿಡಿ ಅಂತ. ನಾವಿಲ್ಲ, ನಾವು ವೈರಸ್ ಬಂದ್ರೂ ನೋಡೋಣ ಟ್ರಯಲ್ ಮಾಡಿದ್ವಿ. ನಾವು ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ತಿದ್ವಿ, ಮತ್ತು ಬಂದ್ಬಿಟ್ಟು ಜೀವಾಮೃತ ಸ್ಪ್ರೇ ಮಾಡ್ತೀವಿ. ಆಮೇಲೆ ಆ್ಯಸ್ ಯೂಶ್ವಲ್ ನಮ್ಮದು ಬೇವಿನ ಮತ್ತು ಹೊಂಗೆ ಎಣ್ಣೆ ಏನಿದೆ ಅದನ್ನು ಸ್ಪ್ರೇ ಮಾಡ್ತಿದ್ವಿ. ರಿಕವರ್ ಆಗುತ್ತೆ ಸರ್. ರಿಕವರ್ ಆಗಿ ಅದು ಒಳ್ಳೆ ಕಾಯಿ ಬಿಟ್ಟಿದೆ. ನಾವು ಸ್ಟಾರ್ಟಿಂಗ್ ಒಂದು 10 ಗಿಡಕ್ಕೆ ಹಾಕ್ಬಿಟ್ರಿ, ಬೇಡ ನೋಡೋಣ ಅಂತಂದರೆ ಅದು ರಿಕವರ್ ಆಗಿ ಒಳ್ಳೆ ಕಾಯಿ ಬಿಟ್ಟಿದೆ. ಹಾಗಾಗಿ ವೈರಸ್ ಒಂದು ಜಾಸ್ತಿ ಏನೋ ಬರುತ್ತೆ, ಅದು ಬಿಟ್ಟರೆ ಬೇರೆ ಯಾವುದೇ ರೋಗ ಪಪ್ಪಾಯದಲ್ಲಿ ಯಾವುದೂ ಬರೋದಿಲ್ಲ ಸರ್. ಈ 30 ಗುಂಟಲ್ಲಿ ಮತ್ತು ಅಗೈನ್ ಏನಂತಂದರೆ ನಂದು ಶ್ರೀಗಂಧ ಇದೆ. ಶ್ರೀಗಂಧ ಅರೌಂಡ್ ನಾನು ಬಾರ್ಡ್ರಲ್ಲಿ ಹಾಕಿದ್ದೀನಿ, ಮತ್ತು ಬದು ಏನು ಬರುತ್ತೆ ಬದುಲಿ ನಾನು ಶ್ರೀಗಂಧ ನೆಟ್ಟಿದ್ದೀನಿ. ಇದೊಂದು 2.5 ಮೇ ಬಿ 2.25 ವರ್ಷಗಳಾಗಿದೆ. ನಾನು ಒಂದು 100 ಗಿಡ ಇದೆ ಸರ್ ಇದರಲ್ಲಿ. 100 ಗಿಡ ಆಲ್ರೆಡಿ ನೀವು ಬ್ಯಾಕ್ಅಪ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೇಮ್ ಚೆನ್ನಾಗಿದೆ, ಒಳ್ಳೆ ಗ್ರೋತ್ ಬಂದಿದೆ. 2.5 ವರ್ಷದಿಂದ 2.25 ವರ್ಷ ಆಗಿದೆ, ಆ ರೇಂಜಲ್ಲಿ ಆಗಿದೆ ಇದು. ಬಟ್ ಒಂದು 100 ಗಿಡ ಅಷ್ಟು ನಾನು ಇಲ್ಲಿ ಪ್ಲಾಂಟೇಷನ್ ಮಾಡಿದ್ದೀನಿ. ಒಳ್ಳೆ ಗ್ರೋತ್ ಇದೆ, ಚೆನ್ನಾಗಿದೆ. ಒಂದೇನಂತಂದರೆ ಈಗ ಗಿಡಗಳು ಎಲ್ಲ ಕಡೆ ಸಿಗುತ್ತೆ ಸರ್. ನಿಮಗೆ ಯಾವುದೇ ನರ್ಸರಿಗೆ ಹೋದರೂ ಸಿಗುತ್ತೆ. ಈವನ್ ನಿಮಗೆ ಗೌರ್ಮೆಂಟ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೂ ಸಹಿತ ಗಿಡಗಳನ್ನ ಮಾರಾಟ ಮಾಡ್ತಾರೆ. ಬಟ್ ಏನಂದರೆ ಇದೇನು 10 ವರ್ಷಕ್ಕೆ ಬರುತ್ತೆ, 15 ವರ್ಷಕ್ಕೆ ಬರುತ್ತೆ ಅಂತೇನು ಹೇಳ್ತಾರೆ. ನಮ್ಮದು ಈ ಗ್ರೋತ್ ನೋಡಿದ್ರೆ ನನ್ನ ಪ್ರಕಾರ ಒಂದು 20 ಇಯರ್ಸ್ ಅಂತೂ ಬೇಕು. 20 ಇಯರ್ಸ್ ಆದಮೇಲೆ ಇದೇನು ಮಾರ್ಕೆಟು ಅದು ಇದು ಅಂತಂದರೆ 20 ಇಯರ್ಸು ಹೇಳ್ದಂಗೆ. ಇದೇ 30 ಗುಂಟೆ ತೆಂಗು ಸ್ವಲ್ಪ ಒಂದು 5-10 ಗಿಡಗಳು ಒಂದು ಹಳೆ ಗಿಡಗಳಿದೆ, ನಮ್ಮ ಅಮ್ಮ ನೆಟ್ಟಿದ್ರದು. ಆ ಗಿಡಗಳು ನಾವೇನು ಮಾಡಿದ್ದೀವಿ ಅಂತಂದರೆ ಮೆಣಸನ್ನ ಹಬ್ಸಿದ್ದೀವಿ. ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಬೇಸ್, ಅಂದರೆ ನಮ್ಮ ಭೂಮಿಲಿ ಬರುತ್ತಾ ಬರಲ್ವಾ ನೋಡೋಣ ಅಂತೇಳಿ ಆ ಬೇಸ್ ಮೇಲೆ ನಾನು ಟ್ರಯಲ್ಗೆ ಈ ಗಿಡ ನೆಟ್ಟಿದ್ದೀನಿ. ಇದು ಆ್ಯಕ್ಚುಲಿ ನನಗೆ 1 ಇಯರ್ ಆಗಿದೆ. ಗ್ರೋತ್ ಕಡಿಮೆ, ಯಾಕಂದರೆ ನಾವ್ಯಾವುದು ಕೆಮಿಕಲ್ ಹಾಕಿಲ್ಲ, ಏನಿಲ್ಲ. ಹಂಗಾಗಿ ಸ್ವಲ್ಪ ಗ್ರೋತ್ ಕಡಿಮೆ ಇದೆ. ಬಟ್ ವೆಲ್ ಆ್ಯಂಡ್ ಗುಡ್. ಆ್ಯಕ್ಚುಲಿ ಅಷ್ಟು ದೂರ ಹೋಗಿತ್ತದು. ಇವೇನಾಗಿದೆ ಅಂದರೆ ಸ್ವಲ್ಪ ಅದು ಗಾಳಿಗೆ ಬಿದ್ದು ಅದು ಕಟ್ಟಾಗಿ ಹೋಗಿದೆ, ಹಂಗಾಗಿ ಇಷ್ಟಿದೆ. ಅಂದರೆ ಚೆನ್ನಾಗಿದೆ. ಹಂಗಾಗಿ ನನ್ನ ಕಾನ್ಸೆಪ್ಟ್ ಏನಂದರೆ ನಮ್ಮ ತೆಂಗಾಗಲಿ ಮತ್ತು ಅಡಿಕೆ ಇವಾಗ ನಾನೇನು ನೆಟ್ಟಿದ್ದೀನೋ ಅದಕ್ಕೆ ಮೆಣಸು ಹಬ್ಸೋದೇ ನನ್ನ ಮೈನ್ ಕಾನ್ಸೆಪ್ಟು. ಹಾಗಾಗಿ ಟ್ರಯಲ್ ಆ್ಯಂಡ್ ಎರರ್ ಬೇಸಿಗೆ ಒಂದು 20 ಗಿಡ ನೆಟ್ಟಿದ್ದೀರಿ ನಾವು. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ಅಡಿಕೆ ಗಿಡದಲ್ಲೂ ಓಕೆ, ಯಾಕೋ ಸರಿ ಬಂದಿಲ್ಲ ಅದು. ಬಟ್ ತೆಂಗಿನ ಗಿಡದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮ್ಮನ್ನೆಲ್ಲ ರೈತರುಗಳು ತೆಂಗು ಗಿಡಗಳಿಗೆ ಈ ಮೆಣಸನ್ನು ಹಬ್ಬಿಸ್ಬೋದು. ಸೇಮ್ ಪ್ಲಾಂಟೇಷನ್ ಅಷ್ಟೇ, ಬೇರೆ ಏನಿಲ್ಲ ಸರ್. ಇದು ನಾವು ಆ್ಯಕ್ಚುಲಿ ಭೂಮಿಯಿಂದ ಒಂಚೂರು ಹೈಟ್ ಮಾಡ್ಕೋಬೇಕು, ಒಂದು ಅರ್ಧ ಅಡಿ ಒಂದು ಪ್ಲಾಂಟೇಷನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಆದರೆ ಏನಂದರೆ ಮಳೆಗಾಲದಲ್ಲಿ ನೆಡಬೇಕು. ನಾನು ಸಮ್ಮರಲ್ಲಿ ನೆಟ್ಟರೆ ಅದು ಬೇರೆಲ್ಲ ಆಗ್ತಿದ್ದ ಸತ್ತೋಗ್ಬಿಡುತ್ತೆ. ನಾನು ಜೂನ್, ಜುಲೈ, ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ ತನಕನೂ ಇದನ್ನು ಪ್ಲಾಂಟೇಷನ್ ಮಾಡ್ಬೋದು. ಬಟ್ ತೆಂಗಿಗೆ ಏನು ಒಂದು ಅಂತಂದರೆ ಈ ಮೇಲ್ಗಡೆಯಿಂದ ಗುದ್ಮಟೆ ಏನು ಬರುತ್ತಲ್ಲ, ಅದು ಕೆಳಗಡೆ ಬಿದ್ದಾಗ ಒಂದು ಸೈಡ್ ಹೋಗುತ್ತೆ ಅಷ್ಟೇ, ಏನು ಎಲ್ಲ ಸೈಡು ನಮಗೇನು ಹೋಗಲ್ಲ. ಹಾಗಾಗಿ ತೆಂಗಿಗೆ ಮಾಡ್ಬೋದು. ಆಮೇಲೆ ಒಂದೇನಂದರೆ ತೆಂಗಿಗೆ ಒಂದು ಮೇಲೆ ಹತ್ತಿ ಕಾಯಿ ಕೀಳೋಕ್ಕಾಗಲ್ಲ. ಅಂದರೆ ಒಂದು 20 ಅಡಿ ಏನೋ ಮಾಡ್ಕೊಂಡು ಅದ್ರ ಮೇಲೆ ಏಣಿ ಹಾಕ್ಕೊಂಡು ಕಿತ್ತರೆ ಮಾಡಿದ್ರೆ ಆಗುತ್ತೆ. ಹಾಗಾಗಿ ತೆಂಗಿಗೆ ಆರಾಮ್ಸೆ ನಾವು ಮೆಣಸನ್ನು ಹಬ್ಬಿಸ್ಬೋದು. ನಮ್ಮ ಮೈನ್ ಕಾನ್ಸೆಪ್ಟೇ ಅಷ್ಟು. ತೆಂಗಿದೆ ಇವಾಗ ನಮ್ಮ ತೆಂಗು, ಅಡಿಕೆ ಮತ್ತು ಈ ತೇಗದ ಮರಗಳಿದೆಯಲ್ಲ ಸರ್, ಅದೆಲ್ಲದಕ್ಕೂ ಮೆಣಸಿಗೆ ಹಾಕೋಣ ಅಂತ ರೆಡಿ ಟ್ರಯಲ್ ಬೇಸಿಸ್ಗೆ ಇದು ಹಾಕಿದ್ದು. ಬಟ್ ಚೆನ್ನಾಗಿದೆ ಮೆಣಸು, ಎಲ್ಲರೂ ಮಾಡ್ಬೋದು ಸರ್. ಮೆಣಸು ಚೆನ್ನಾಗಿದೆ, ಮಾಡ್ಬೋದು. ಇದೆ 30 ಗುಂಟೆ ಮತ್ತು ನಮ್ಮದು 2 ಎಕರ್ಸು ಮತ್ತು ಗದ್ದೆ ಎಲ್ಲ ಏನಿದೆ. ನಮಗೆ ವಾಟರ್ ಸೋರ್ಸ್ ಬಂದ್ಬಿಟ್ಟು ಬೋರ್ವೆಲ್.
ನಮಗೆ ನಮ್ಮದು ಮಂಡ್ಯ ಡಿಸ್ಟಿಕ್ ಆದ್ರೂ ನಮಗೆ ಕಾವೇರಿ ನೀರಂತ ಏನಿಲ್ಲ. ನಾವು ಸ್ವಲ್ಪ ಕಾಲುವೆಯಿಂದ ಮೇಲಿರೋದ್ರಿಂದ ನಮ್ಗೆ ಯಾವುದೇ ನೀರಾವರಿ ವ್ಯವಸ್ಥೆ ಇಲ್ಲ. ನಮಗಂದರೆ ಬೋರ್ವೆಲ್. ಅಂದರೆ ನಾವು ಚಿಕ್ಕ ಹುಡುಗರೆಲ್ಲ ನಾವು ನೋಡ್ತಿದ್ದಾಗ 180 ಫೀಟು 200 ಫೀಟ್ಗೆಲ್ಲ ನೀರು ಸಿಗ್ತಿತ್ತು. ಇವಾಗೆಲ್ಲ ಹೆಂಗೆ ಅಂತಂದರೆ 1000 ಅಡಿ ನಮ್ಮಲ್ಲಿ ಆಲ್ರೆಡಿ ಬಂದುಬಿಟ್ಟಿದೆ. ಈಗ ನಮ್ಮದೇ ಆ್ಯಕ್ಚುಲಿ ಬೋರ್ವೆಲ್ ಏನಂತಂದರೆ ನನಗೆ ನೀರು ಬಂದಿದ್ದೆ 700 ಫೀಟಿಗೆ. ಆಮೇಲೆ 800 ಫೀಟ್ ಹೊಡೆದು 900 ಫೀಟ್ ಇದೆ ಇವಾಗ. ನಮ್ಮ ನೀರು ಚೆನ್ನಾಗಿದೆ. ಆಮೇಲೆ ನಾವೆಲ್ಲ ಬೆಳೆಗಳಿಗೆ ಏನು ಮಾಡಿದ್ದೀರಿ ಅಂತಂದರೆ ಫಸ್ಟ್ ಏನು ಮಾಡಿದ್ವಿ ಅಂತಂದರೆ ನಾವು ಡ್ರಿಪ್ ಮಾಡಿಬಿಟ್ವಿ ಸರ್. ಯಾಕಂದರೆ ನಾವು ವಾರದಲ್ಲಿ 2 ದಿನ ಇಲ್ಲಿರೋದ್ರಿಂದ ನಾವು ನೀರನ್ನು ಆಯು ನೀರು ನಮ್ಮ ಕೈಲೇ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದ್ರ ಬಗ್ಗೆ ಯಾರು ಒಬ್ರು ಇರಬೇಕು. ಆಮೇಲೆ ಭೂಮಿ ಎಲ್ಲ ಒಂದೇ ಲೆವೆಲ್ಗೆ ಇರಬೇಕು. ಆವಾಗ ನಾವು ನೀರು ಒಂದೇ ಥರ ಮಾಡ್ಬೋದು. ನಾವೇನು ಮಾಡಿದ್ದೀವಿ ಅಂದರೆ ಮೊದಲು ಡ್ರಿಪ್ ಮಾಡಿದ್ರಿ ಸರ್. ಪ್ರತಿಯೊಂದು ಬುಡಕ್ಕೂ ಡ್ರಿಪ್ ಮಾಡಿದ್ದೀರಿ. ಡ್ರಿಪ್ ಮಾಡಿದಾಗ ನಮಗೆ ಒಂದು ಏನು ಸರಿ ಬರಲಿಲ್ಲ ಅಂತಂದರೆ ಒಂದು ಐಡಿಯಾ ಬಂತು ನಮಗೆ. ಡ್ರಿಪ್ ಮಾಡಿದಾಗ ನೀರನ್ನು ನಾವು ಮಿಕ್ಸ್ಬೋದು, ಬಟ್ ಕಡಿಮೆ ನೀರಲ್ಲೂ ಬೇಕಂದರೆ ಬೆಳೆಗಳನ್ನ ಬೆಳಿಬೋದು. ಬಟ್ ಏನಾಗುತ್ತೆ ಅಂದರೆ ಗಿಡ ಗ್ರೋತ್ ಆಗ್ತಾ ಆಯ್ತು ಏನಾಗುತ್ತೆ, ಅದ್ರ ರೂಟ್ಸ್ ಇದೆಯಲ್ಲ ಸರ್, ಒಂದು ಗಿಡ ಏನಿದೆ ಅದ್ರ 3 ಪಟ್ಟು 4 ಪಟ್ಟು ಅವಲ್ಲಿ ಹೋಗ್ತಾ ಇರುತ್ತೆ. ಅಂದರೆ ರೂಟ್ಸು ಜಾಸ್ತಿ ದೂರ ಹೋದಾಗ ನಾನು ಡ್ರಿಪ್ಪಲ್ಲಿ ಏನು ಬರುತ್ತೆ ನೀರು 1 ಅಡಿ 2 ಅಡಿ 3 ಅಡಿ ಅಷ್ಟೇ ಬೀಳುತ್ತೆ. ಆವಾಗ ಅಷ್ಟಕ್ಕೆ ಮಾತ್ರ ನೀರು ಉಪಯೋಗ ಆಗ್ತಿರುತ್ತೆ. ರೂಟ್ಸ್ ದೂರ ಹೋಗುತ್ತಲ್ಲ, ಆವಾಗ ಏನಾಗುತ್ತೆ ಆ ರೂಟ್ಸ್ಗಳೆಲ್ಲ ಸಮ್ಮರಲ್ಲಿ ಸತ್ತೋಗುತ್ತೆ. ಆ ಕಾನ್ಸೆಪ್ಟ್ಗೆ ಏನು ಮಾಡಿದ್ವಿ, ಈ ಡ್ರಿಪ್ಪು ಜೊತೆಗೆ ಸ್ಪ್ರಿಂಕ್ಲರ್ ಮಾಡಿದ್ವಿ. ಸ್ಪ್ರಿಂಕ್ಲರ್ ಏನು ಮಾಡಿದ್ದೀನಿ ನಾನು ಅಂದರೆ ಮಿನಿ ಸ್ಪ್ರಿಂಕ್ಲರ್ ಅಂತ ಬರುತ್ತೆ. 25 ಫೀಟಿಗೆ ಒಂದೊಂದು, ಈ ಕಡೆನೂ 25 ಫೀಟು, ಆಪೋಸಿಟ್ 25 ಫೀಟು, ನಾನೇನಿದ್ದೀನಿ ಈ ಥರ ಮಾಡಿ ಇಡೀ 30 ಗುಂಟಾಗ ನಾನೇನು ಮಾಡಿದ್ದೀನಿ ಅಂದರೆ ಸ್ಪ್ರಿಂಕ್ಲರ್ ಮಾಡಿದ್ದೀನಿ. ಡ್ರಿಪ್ಪು ಇದೆ, ನಂದು ಸ್ಪ್ರಿಂಕ್ಲರ್ ಇದೆ. ಆ ಮುಖಾಂತರ ನಾನು ಈ ಸ್ಪ್ರಿಂಕ್ಲರ್ ಮುಖಾಂತರ ಏನು ಮಾಡ್ತೀನಿ, ಜೀವಾಮೃತ ಕೊಡ್ತೀನಿ, ಗೋಕೃಪಾಮೃತ ಕೊಡ್ತೀನಿ, ಮತ್ತು ನಾವು ವ್ಯಾಮು ಇದೆಲ್ಲ ಮಾಡ್ಕೊಂಡಿದ್ದೀವಿ. ಅದನ್ನು ನಾವೇನು ಮಾಡ್ತೀವಿ, ಸ್ಪ್ರಿಂಕ್ಲರ್ ಮುಖಾಂತರ ಕೊಟ್ಟಾಗ ಎಂಟೈರ್ ಭೂಮಿಗೆ ಅದಾಗುತ್ತೆ. ಆವಾಗ ನನಗೆ ಎಲ್ಲ ಬೇರೆ ಎಲ್ಲೆಲ್ಲಿ ಹೋಗಿದೆ ನನ್ನ ಗಿಡಗಳದು, ಅಲ್ಲೆಲ್ಲನೂ ಪೋಷಕಾಂಶಗಳು ಹೋದಾಗ ಗ್ರೋತ್ ಚೆನ್ನಾಗಾಗುತ್ತೆ ಅನ್ನೋ ಪರ್ಪಸ್ಗೆ. ಮತ್ತು ವಾಟ್ರು ಎಲ್ಲದಕ್ಕೂ ಬೀಳುತ್ತೆ. ನಾನು ಇದೇ 30 ಕುಂಟೆನ ನೀರನ್ನ ಹಾಯಿಸ್ಬೇಕು ಅಂತಂದಿದ್ದೀರಿ. ಆಯೋ ನೀರಲ್ಲಿ ನನಗೆ ಅರೌಂಡು ಒಂದು ದಿನ ಬೇಕಿತ್ತು. ಬಟ್ ನಾನೇನು ಮಾಡ್ತೀನಿ, ಈಗ ಸ್ಪ್ರಿಂಕ್ಲರ್ ಮಾಡಿರೋದ್ರಿಂದ ನಾನು ಜಸ್ಟ್ 30 ಮಿನಿಟ್ಸ್ ಅಷ್ಟೇ ಹಾಕ್ತೀನಿ. ಅಷ್ಟೇ 30 ಮಿನಿಟ್ಸ್ಗೆ ಎಂಟೈರ್ ನನ್ನ ಲ್ಯಾಂಡ್ ಏನಿದೆ 30 ಗುಂಟಾರ್ಸು ಅಷ್ಟೂ ನೆನೆಯುತ್ತೆ. ಬಟ್ ಭೂಮಿ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾನು ಕೊಡ್ಬೋದು. ಹಾಗಾಗಿ ಸ್ಪ್ರಿಂಕ್ಲರು ಬೆಸ್ಟ್ ಅಂತ ಅನಿಸುತ್ತೆ. ಅದು ಡಿಪೆಂಡಿಂಗ್ ಆನ್ ವಾಟರ್ ಸೋರ್ಸ್ ಮೇಲೆ ಹೋಗುತ್ತೆ. ಬಟ್ ನಾವು ಇಲ್ಲಿ ಎರಡೂ ಮಾಡಿದ್ವಿ, ಡ್ರಿಪ್ಪು ಮಾಡಿದಿರಿ, ಸ್ಪ್ರಿಂಕ್ಲರು ಮಾಡಿದ್ವಿ. ಫಸ್ಟು ಡ್ರಿಪ್ ಮಾಡಿದ್ವಿ, ಈಗ ಸ್ಪ್ರಿಂಕ್ಲರು. ಸ್ವಲ್ಪ ನಮ್ಗೆ ಐಡಿಯಾ ಬಂದಮೇಲೆ ಏನಾಗುತ್ತೆ, ನಮ್ಮ ಗಿಡ ಗ್ರೋತ್ ಯಾಕೆ ಆಗ್ತಾಯಿಲ್ಲ, ಸಮ್ಮರಲ್ಲಿ ಯಾಕಿಂಗ್ ಆಗುತ್ತೆ ಅಂತಂದಾಗ ನಾವು ಸ್ಪ್ರಿಂಕ್ಲರ್ಗೆ ಹೋಗೋಣ ಅಂತೇಳಿ. ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಸ್ಪ್ರಿಂಕ್ಲರ್ನ ಮಾಡ್ಕೊಂಡಿದ್ದೀವಿ. ನೋಡಿ, ನಾವು ಗೊಬ್ಬರಗಳ ನಿರ್ವಹಣೆ ಹೇಗೆ ಅಂತಂದರೆ, ನಮ್ಮದು ಹಿಂದೆ ಎರೆಹುಳಿ ತೊಟ್ಟಿ ಮಾಡಿದ್ದೀರಿ. ಮತ್ತು ಮಾಮೂಲಿ ಗೊಬ್ಬರ ಏನು ಬರುತ್ತೆ ನಮ್ಮದು ಕೊಟ್ಟಿಗೆ ಗೊಬ್ಬರ ಅಂತೀವಲ್ಲ, ಅದನ್ನು ಒಂದು ಕಡೆ ಶೇಖರಣೆ ಮಾಡಿರ್ತೀವಿ. ಜೊತೆಗೆ ನಾವೇನು ಮಾಡ್ತೀವಿ, ಗೋಕೃಪಾಮೃತ, ಜೀವಾಮೃತ ಮತ್ತು ವ್ಯಾಮು, ಈ NPK ಕಲ್ಚರ್ ಇವೆಲ್ಲ ನಾವು ರೆಡಿ ಮಾಡ್ಕೊತೀವಿ ಸರ್. ಅವೆಲ್ಲ ರೆಡಿ ಮಾಡಿ ಆಲ್ರೆಡಿ ನೀವು ನೋಡಿದ್ರಿ. ಅದೆಲ್ಲನೂ ನಾನು 15 ಡೇಸ್ ಒನ್ಸು, ವೀಕ್ಲಿ ಒನ್ಸು ನಾವು ಕೆಲವೊಂದಕ್ಕೆ ಸ್ಪ್ರಿಂಕ್ಲರ್ ಕೊಡ್ತೀವಿ, ಕೆಲವೊಂದಕ್ಕೆ ಡ್ರಂಚು ಮಾಡ್ತೀವಿ, ಡ್ರಿಪ್ಪಲ್ಲೇ ಬಿಡ್ತೀವಿ. ಅಥವಾ ನಾವೇನು ಈಗ ಎಲ್ಲಕ್ಕೂ ಸ್ಪ್ರಿಂಕ್ಲರ್ ಏನು ಮಾಡ್ಕೊಂಡಿದ್ದೀವಿ, ಆ ಸ್ಪ್ರಿಂಕ್ಲರ್ ಮುಖಾಂತರ ನಾವು ಇಲ್ಲಿ ವೆಂಚುರಿ ಹಾಕಿದ್ರೆ ಅದೇನಿದೆ ಆಟೋಮೆಟಿಕಲಿ ಎಲ್ಲದಕ್ಕೂ ನಾವು ಗೊಬ್ಬರ ಆದರೂ ಕೊಡ್ತಾಯಿವಿ. ಪ್ರತಿ ವಾರ ಕೊಡ್ತೀವಿ, ಇಲ್ಲ 15 ಡೇಸ್ ಒನ್ಸ್ ಕೊಡ್ತೀವಿ. ಮೀನಾಮೃತ ಅಂತ ಗೊತ್ತಿಲ್ಲ ಸರ್, ಫಿಶ್ ಅಮಿನೋ ಆಸಿಡ್, ಅದನ್ನು ಸಹಿತ ನಾವು ಪ್ರತಿ 15 ಡೇಸ್ ಒನ್ಸು ನಮ್ಮದು ಎಲ್ಲ ಬೆಳೆಗಳಿಗೂ ನಾವು ಸ್ಪ್ರೇ ಮಾಡ್ತೀವಿ ಮತ್ತು ಡ್ರಂಚು ಮಾಡ್ತೀವಿ. ಇದೇ ನಮ್ಮದು ಏನು 30 ಗುಂಟಲ್ಲಿ ನಾವೇನು ಮಾಡಿದ್ದೀವಿ, ಒಂದು 4 ರಿಂದ 5 ಜೇನು ಪೆಟ್ಟಿಗೆಗಳು ಇಟ್ಕೊಂಡಿದ್ದೀರಿ. ಒಂದು ನಮಗೆ ಮೈನ್ ಜೇನು ಏನಂದರೆ ಪಾಲಿನೇಷನ್ ಆಗುತ್ತೆ. ಹಾಗಾಗಿ ನಾವು ಜೇನು ಪೆಟ್ಟಿಗೆಗಳು ಒಂದು 5 ರಿಂದ 6 ಇಟ್ಕೊಂಡಿದ್ದೀವಿ. ಬಟ್ ನಾವು ಇದೇನು ಮಾಡ್ತೀವಿ, ವರ್ಷದಲ್ಲಿ ಒಂದು 2 ರಿಂದ 3 ಸಲ ನಾವು ತುಪ್ಪ ತೆಗಿತೀರಿ. ಜೂನ್ 25, 20 ಏನೋ ಆ ರೇಂಜಲ್ಲಿ ಏನೋ ತಂದಿದ್ವಿ. ಇವಾಗ ಯಾಕಂದರೆ ನಮ್ಮ ಕಡೆ ಇಲ್ಲಿ ಸ್ವಲ್ಪ ಈ ಹೂವು ಎಲ್ಲ ಹಾಕೋದು ಕಡಿಮೆ. ಏನಿದ್ರು ನಮ್ಮದು ತೆಂಗು, ಈ ಅದು ಬಿಟ್ಟರೆ ಬೇರೆ ಬೇಲಿಗಳಲ್ಲಿ ಹೂವುಗಳೇನಿದೆ ಆ ಹೂವುಗಳದ್ದು ಅಷ್ಟೇ ಅವಕ್ಕೆ ಸಾರ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಹಾಗಾಗಿ ನಾವು ವರ್ಷಕ್ಕೆ ಏನು ಮಾಡ್ತೀವಿ, ಒಂದು 3 ಸಲ ಅಷ್ಟೇ ನಾವು ಜೇನನ್ನು ತೆಗಿತೀರಿ. ಬಟ್ ನಮ್ಮ ಮನೆ ಬೆಳಕಿಗೆ ಹಾಕ್ತಿದ್ದಾರೆ, ನಾವೇನು ಕಮರ್ಷಿಯಲಾಗಿ ಏನು ಯೂಸ್ ಮಾಡ್ತಿಲ್ಲ. ಅದು ನಮ್ಮ ಮನೆ ಬೆಳಕಿಗೆ ನಾವು ಜೇನು ಉಪಯೋಗ ಮಾಡ್ಕೊತೀವಿ. ನಮ್ಮ ಮೈನ್ ಏನಂತಂದರೆ ಪಾಲಿನೇಷನ್ಗೋಸ್ಕರನೇ ನಾವು ಜೇನನ್ನು ಸಾಕಿದ್ದೀರಿ. ಅದು ಬಿಟ್ಟರೆ ಬೇರೆ ಯಾವುದು ಕಮರ್ಷಿಯಲ್ ಅಂತ ಏನಿಲ್ಲ. ಇದೇನಂದರೆ ನಾನು ಆವಾಗಲೇ ಹೇಳಿದೆ, ಇದೇ 30 ಗುಂಟಲ್ಲಿ ಆ್ಯಕ್ಚುಲಿ ನಾನು ಏನೇನು ಬೆಳೆಗಳು ಹಾಕಿದೆ ಅದೆಲ್ಲ ಹೇಳಿದ್ದೀನಿ. ಜೊತೆಗೆ ನಮ್ಮದು ವಾಸದ ಮನೆ ಇದೆ, ಒಂದು ಕೋಳಿ ಶೆಡ್ ಇದೆ, ಮತ್ತು ನಾವು ಮನೆ ಬೆಳಕಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ತರಕಾರಿ ಹಣ್ಣೆಲ್ಲ ಬೆಳ್ಕೊಂತೀವಿ, ಅದಕ್ಕೆ ಸ್ಪೇಸ್ ಮಾಡಿದ್ದೀರಿ. ಜೊತೆಗೆ ಇದೊಂದು ಎರೆಹುಳು ತೊಟ್ಟಿ ಒಂದು ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಮದು ವೇಸ್ಟ್, ಅಗ್ರಿಕಲ್ಚರ್ ವೇಸ್ಟ್ ಜಾಸ್ತಿ ಬರುತ್ತೆ. ಎಷ್ಟೊಂದು ತೋಟಕ್ಕೆ ಹಾಕಿದ್ರೂ ಅದು ಅಷ್ಟೊಂದು ಎಫೆಕ್ಟಿವ್ ಇಲ್ಲರ ಬೇಗ ನಮಗೆ ಅದು ಕೊಳೆಯಲ್ಲ. ಹಾಗಾಗಿ ಒಂದು ಎರೆಹುಳು ತೊಟ್ಟಿ ಮಾಡಿದ್ದೀರಿ. ನೋಡಿ, ಇದು ಗೋಡೆ ಏನು ನೀವು ನೋಡ್ತಾ ಇದ್ದೀರಿ, ಇದು ನಾವೇ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೆ. ನಾನು ನಮ್ಮ ಬ್ರದರ್ ಸೇರಿಕೊಂಡೆ ಗೋಡೆ ಕಟ್ಕೊಂಡಿದ್ದೀರಿ. ಇಲ್ಲ ಆ್ಯಕ್ಚುಲಿ 2 ಪಾರ್ಟಿಷನ್ ಮಾಡ್ಕೊಂಡಿದ್ದೀವಿ ನಾವು. ಅಂದರೆ ಒಂದು ಪಾರ್ಟಿಷನಲ್ಲಿ ಹುಳ ಬಿಟ್ಟು ಅದು ಕೊಳಿತಾ ಇದ್ದಾಗ, ಇನ್ನೊಂದು ಪಾರ್ಟಿಷನ್ ಈ ಥರ ಅಗ್ರಿಕಲ್ಚರ್ ವೇಸ್ಟ್ ಏನು ಬರುತ್ತೆ ಅದನ್ನು ಹಾಕಿರ್ತೀರಿ. ಇದು ಆದಮೇಲೆ ಶಿಫ್ಟ್ ಆಗುತ್ತೆ ಹುಳಗಳನ್ನೊಂದು ಸ್ಪೇಸ್ ಕೊಟ್ಟಿದ್ದೀನಿ ನಾನು. ಈ ಕಡೆಯಿಂದ ಆ ಕಡೆ ಹೋಗುತ್ತೆ, ಆ ಕಡೆಯಿಂದ ಈ ಕಡೆ ಬರೋ ಥರ ಏನೋ ಮಾಡ್ಕೊಂಡಿದ್ದೀನಿ. ಇದು ನಾವೇ ಕನ್ಸ್ಟ್ರಕ್ಷನ್ಸ್ ಮಾಡಿದ್ದು ಸರ್. ಜೊತೆಗೆ ಇದೇ 30 ಗುಂಟೆಲಿ ಹತ್ತತ್ರ ಒಂದು 100 ಗಿಡ ಅಷ್ಟು ಬಾಳೆ ಇದೆ ಸರ್. ಇಲ್ಲಿ ಬಾಳೆ ಹೆಂಗೆ ಅಂತಂದರೆ, ನಂದು 2 ಎಕರೆಲ್ಲಿ ಜಾಸ್ತಿ ಇದೆ, 1000 ಅಷ್ಟಿದೆ.
ಇಲ್ಲಿ ಮಾತ್ರ 30 ಗುಂಟಾಸಲ್ಲಿ ಒಂದು 100 ಗಿಡ ಅಷ್ಟಿದೆ. 5 ಟೈಪ್ ಇದೆ ಸರ್ ನನ್ನ ಹತ್ರ ಇಲ್ಲಿ ಬಾಳೆ. ಒಂದು ಏಲಕ್ಕಿ ಬನಾನ ಇದೆ, ಜೊತೆಗೆ ರೆಡ್ ಬನಾನ ಇದೆ, ಆಮೇಲೆ ಪುಟ್ಟ ಬಾಳೆ ಅಂತಾರಲ್ಲ ಅದಿದೆ, ಮತ್ತು ಈ ಬಜ್ಜಿ ಮಾಡೋದಿದೆ, ಮತ್ತು ಇನ್ನೊಂದು ಈಗ ನಮ್ಮ ಸಕಲೇಶ್ವರ ಕಡೆ ಬೆಳೀತಾರೆ ಅದು ಬಾಳೆ ಇದೆ. ಅದನ್ನು ಎಲ್ಲರೂ ಆಚೆ ಹೋದಾಗ ತಂದಂತ ಹಾಕಿರುವಂಥ ಬಾಳೆಗಳದು. ಬಾಳೆ ಒಂದು 100 ಇದೆ. ನಮ್ಮ ರೆಗ್ಯುಲರಾಗಿ ನಮ್ಮ ತಿನ್ನೋಕ್ಕೆ ಇಲ್ಲಿ ಸಿಗುತ್ತೆ. ಇನ್ನೊಂದು ಪ್ಲಾಂಟ್ ಏನಿದೆ ಆ ಪ್ಲಾಂಟೇಷನ್ ಇದೆ ಅಲ್ಲಿ ಕಮರ್ಷಿಯಲ್ಲು. ಇದು ನಾವು ತಿನ್ನೋಕ್ಕಾಗ ನಮಗೇನು ರೆಗ್ಯುಲರ್ಗೆ ಸಿಗುವಂಥ ಬಾಳೆ. ಅದು 100 ಗಿಡ ಅಷ್ಟು ಇದರಲ್ಲಿ ಬಾಳೆ ಇದೆ ನೋಡಿ ಸರ್. ಹಾಗೆ ನಾನು ಹೇಳಿದಾಗ ಇಲ್ಲಿ ಕಾಫಿ ಹಾಕಿದ್ದೀನಿ ನಾನು. ಅಂದರೆ ಈ ಕಾಫಿ ನಾನು ಏನಕ್ಕೆ ಹಾಕಿದ್ದೀನಿ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ಗೆ ಅಂತ ನಾನು ಹಾಕಿದಂಥ ಕಾಫಿ ಇದು ಹಾಕಿ 1 ಇಯರ್ ಆಗಿದೆ. 1 ಇಯರ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇದು. ನೋಡಿ ಸೀಡ್ಸ್ ಈ ಕೈಯಲ್ಲಿ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಏನಕ್ಕೆ ನಾನು ಹಾಕಿದ್ದೀನಿ ಅಂತಂದರೆ ಇದು ಚಂದ್ರಗಿರಿ ತಳಿ. ಇದಕ್ಕೆ ಸ್ವಲ್ಪ ಶೇಡ್ ಇದ್ರೂ ಬರುತ್ತೆ, ಒಂದು 25-30% ಶೇಡ್ ಇದ್ರೂ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಎಲ್ಲ ಹೇಳ್ತಾರೆ ಕಾಫಿ ನಮ್ಮ ಈ ಮಲೆನಾಡಲ್ಲಿ ಮಾತ್ರ ಬರೋದು ಅಂತ ಹೇಳ್ತಾರೆ. ಬಟ್ ಇದು ನಮ್ಮ ಬಯಲುಸೀಮೆಯಲ್ಲೂ ಕಾಫಿ ಬರುತ್ತೆ ಅಂತ ಹೇಳಿ ನಾವು ಕಾಫಿನ ಟ್ರಯಲ್ಗೆ ಅಂತ ಒಂದು 30 ಗಿಡ ನಾವು ಹಾಕಿದ್ದೀರಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಕಾಫಿ. ಬಟ್ ಶೇಡ್ ಇದ್ದರೆ ಒಂದು 30% ಶೇಡ್ ಇದ್ದರೆ ನಾವು ಕಾಫಿನ ಹಾಕ್ಬೋದು ಸರ್. ಬಯಲುಸೀಮೆಯಲ್ಲೂ ಕಾಫಿ ಬರುತ್ತೆ. ನಾವು ಮಲೆನಾಡಲ್ಲಿ ಅಂತ ಏನಿಲ್ಲ. ಬಟ್ ಮಲೆನಾಡವರೆಲ್ಲ ನಮ್ಗೆ ತಲೆಯಲ್ಲಿ ತುಂಬಿಟ್ಟಿದ್ದಾರೆ ಕಾಫಿ ಬರೀ ನಮ್ಮಲ್ಲೇ ಬರೋದು, ಬಯಲುಸೀಮೆಯಲ್ಲಿ ಯಾರು ಮಾರಬಾರ್ದು ಅಂತ ಹೇಳೋ ಪರ್ಪಸ್ಗೆ. ಬಟ್ ಏನಿಲ್ಲ, ನಮ್ಮಲ್ಲೂ ಬಯಲುಸೀಮೆಯಲ್ಲೂ ಕಾಫಿ ತುಂಬ ಚೆನ್ನಾಗಿ ಬರುತ್ತೆ. ನಮ್ದು ಇನ್ನೊಂದು ಪ್ಲಾಂಟೇಷನ್ ಇದೆ ಚನ್ನಪಟ್ಟಣದಲ್ಲಿ. ಕಮರ್ಷಿಯಲಾಗಿ ನಮ್ಮ ಆ್ಯಕ್ಚುಲಿ ಬರ್ತಾಯಿದೆ. ಕಮರ್ಷಿಯಲ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀರಿ 2 ಇಯರ್ಸ್ ಗಿಡ. ಅದು ಚೆನ್ನಾಗಿ ಬರ್ತಾಯಿದೆ. ನಾವೇನಂದರೆ ಇವಾಗ ಶೇಡ್ ಕ್ರಿಯೇಟ್ ಆಗ್ತಿದೆ ನಂದು ಇವಾಗ ಇಲ್ಲಿ. ಇದಾದಮೇಲೆ ನಾನು ಕಾಫಿ ಟ್ರಯಲ್ಗೆ ಅಂತ ಹಾಕಿದ್ದೀನಿ, ತುಂಬ ಚೆನ್ನಾಗಿದೆ. ಇದಕ್ಕೇನಿದೆ ನಾನು ಇವಾಗ ಹಾಕಿದ್ದೀನಲ್ಲ, ತೆಂಗಿದೆ, ಕೋಕೋ ಹಾಕಿದ್ದೀನಿ, ಅಡಿಕೆ ಹಾಕಿದ್ದೀನಿ. ಇದ್ರ ಮಧ್ಯೆ ನಾನು ಕಾಫಿ ಒಂದೊಂದು ಹಾಕಿದ್ರೆ ಕಮರ್ಷಿಯಲ್ ನನಗೆ ಯೂಸ್ ಆಗುತ್ತೆ ಸರ್. ಕಾಫಿನೂ ಹಾಕ್ಬೋದು, ಬಯಲುಸೀಮೆಯಲ್ಲಿ ಬರುತ್ತೆ. ಇದಕ್ಕೆ ನ್ಯೂಟ್ರಿಯನ್ ಮ್ಯಾನೇಜ್ಮೆಂಟ್ ಬೇರೆ ಏನಿಲ್ಲ. ಸೇಮ್ ನಾನು ಹೇಳೋದಲ್ಲ, ನಮ್ದು ಅದೇ ಗೊಬ್ಬರ ಬಿಟ್ಟರೆ ಬೇರೆ ಏನೂ ಹಾಕೋದಿಲ್ಲ. ನಾಟಿನೂ ನಾವು ಹಂಗೆ ಮಾಡಿದ್ರಿ. ಬಟ್ ಗೊಬ್ಬರನೂ ಅದು ಬಿಟ್ಟರೆ ಬೇರೆ ಏನು ನಾವು ಎಕ್ಸ್ಟ್ರಾ ಏನು ಕೊಡೋದಿಲ್ಲ, ಎಕ್ಸ್ಟ್ರಾ ಕೇರ್ ಏನು ಮಾಡೋದಿಲ್ಲ. ಇದಕ್ಕೆ ನಾವು ಆ್ಯಸ್ ಯೂಶುವಲ್ ಏನು ಸ್ಪ್ರೇ ಮಾಡ್ತೀರೋ ಅದೇ ಸ್ಪ್ರೇ ಕೊಡ್ತೀವಿ. ಅದು ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ. ಕಾಫಿನೂ ನಮ್ಮಲ್ಲಿ ಮಾಡ್ಬೋದು, ಬರುತ್ತೆ ಸರ್. ಬೆಸ್ಟ್ ಎಕ್ಸಾಂಪಲ್ಸ್ ಗಿಡ ನೀವೇ ನೋಡ್ತಾ ಇದ್ದೀರಿ. ಇಲ್ಲಿ ಸೀಡ್ಸು ಚೆನ್ನಾಗಿದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಪಲ್ಪ್ ಅಂತಂದರೆ ತುಂಬ ಚೆನ್ನಾಗಿದೆ. ಹಾಗಾಗಿ ನಾವೀಗ 1 ಇಯರ್ ಬೇಕು. 1 ಇಯರ್ ಆದಮೇಲೆ ನಾವು ಇದಕ್ಕೆ ಕಾಫಿನೂ ಎಷ್ಟು ಬರುತ್ತೆ, ಒಂದು 100 ಗಿಡ ಕಿತ್ಕೊಳ್ಳಿ ಸಾಕು, ಒಂದು 200 ಗಿಡ ಕಿತ್ಕೊಳ್ಳಿ ಸಾಕು. ಹಾಗಾಗಿ ಕಾಫಿನೂ ನಮ್ಮಲ್ಲಿ ಮಾಡ್ಬೋದು ಸರ್. ಕಾಫಿ ಚೆನ್ನಾಗಿದೆ, ಬರುತ್ತೆ, ಕಾಫಿ ಚೆನ್ನಾಗಿ ಬರುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.